ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇವತ್ತಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಸ್ಥಳೀಯ ತಳಿರಾಸುಗಳ ಸಂರಕ್ಷಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಿದ್ದಾರೆ ಸಾಗರದ ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ನಾಗೇಂದ್ರ ಸಾಗರ್ ಮತ್ತು ಸಂಯೋಜಕರಾದ ಬಂದೇಗದ್ದೆ ರಾಧಾಕೃಷ್ಣ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರಾಧಾಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ. ನಾಗೇಂದ್ರ ಸಾಗರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ತಾವಿಬ್ಬರು ಇವತ್ತು ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿ ಇದರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ನಾಗೇಂದ್ರ ಅವರೇ, ತಾವೇ ವಿಚಾರ ಆರಂಭ ಮಾಡಿ. ನಾವು ಸಾಗರದವರು. ಸಾಗರದಲ್ಲಿ ಈ ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿಯನ್ನು ನಾವು ಕಳೆದ ವರ್ಷ ಪ್ರಾರಂಭ ಮಾಡಿದ್ವಿ. ಯಾಕೆ ಈ ಮಲೆನಾಡು ಗಿಡ್ಡ ಹಸುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ಅಂತ ಹೇಳಿದರೆ, ಎಲ್ರಿಗೂ ತಿಳಿದಿರೋ ಹಾಗೆ ಈ ಕೃಷಿ, ಅದರಲ್ಲೂ ಮಲೆನಾಡಿನ ಕೃಷಿ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿದೆ. ಇಲ್ಲಿ ಕೃಷಿಯನ್ನು ಅವಲಂಬಿಸಿ ಇದು ಮಾಡುವವರ ಸಂಖ್ಯೆ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರ ಜೊತೆಗೆ ಹೈನುಗಾರಿಕೆ ಕೂಡ. ಈಗಾಗಲೇ ಹೈನುಗಾರಿಕೆ ಅಂತೇಳಿದರೆ ಮಲೆನಾಡು ಗಿಡ್ಡ ತಳಿಗಳು ವಿನಾಶದ ಅಂಚಿಗೆ ಬರ್ತಾ ಇದೆ. ಹೈನುಗಾರಿಕೆ ಯಾರು ಅಷ್ಟು ಮನಸ್ಸು ಮಾಡದೇ ಇರೋದು ಕಾರಣಕ್ಕಾಗಿ ಮಲೆನಾಡು ಗಿಡ್ಡ ಹಸುಗಳು ಕ್ರಮೇಣ ನಮ್ಮ ಕೃಷಿ ಇದರಿಂದ ಕುಂಠಿತ ಆಗ್ತಾ ಇದೆ. ಆಮೇಲೆ ಹೈನುಗಾರಿಕೆ ಮಾಡೋರು HF ಮತ್ತು ಹೌದು, ಅದು ಮಿಶ್ರ ತಳಿಯ ಹಸುಗಳಿಗೆ ಹೆಚ್ಚು ಒಲವು ತೋರಿಸ್ತಾ ಇರೋದ್ರಿಂದ ಮಲೆನಾಡು ಗಿಡ್ಡ ತಳಿಗಳು ಏನಂತ ಹೇಳಿದರೆ ಒಂಥರ ಅದು ಹೆಚ್ಚು ಹಾಲು ಕೊಡೋದಿಲ್ಲ, ಸ್ವಲ್ಪ ಚಾಳಿ ಸ್ವಭಾವದ್ದು, ಅದಕ್ಕೆ ಬಲವಾದ ಕೃಷಿ ಭೂಮಿಗೆ ಬಲವಾದ ಬೇಲಿ ಬೇಕು. ಹೀಗೆಲ್ಲ ಸಾಕೋಕ್ಕೆ ಇಷ್ಟಪಡೋರಿಗೂ ಕೂಡ ಸ್ವಲ್ಪ ಸಮಸ್ಯೆ ಕೊಡುವಂಥ ಸಂದರ್ಭಗಳಿದೆ. ಈ ಕಾರಣದಿಂದ ಮತ್ತು ಮುಖ್ಯವಾಗಿ ಮಲೆನಾಡಿನಲ್ಲಿ ಹಿಂದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಗೋಮಾಳಗಳಿದ್ವು, ಗೋವಿಗಾಗಿ ಮೇಯಲಿಕ್ಕೆ ಮುಫತ್ತುಗಳಿದ್ವು. ಅವೆಲ್ಲವೂ ಕೂಡ ಏನಾಗಿದೆ, ಕೃಷಿ ಭೂಮಿಯಾಗಿಯೋ ಮತ್ತಿನ್ನೇನೋ ಲೇಔಟ್ಗಳಾಗಿಯೋ ಪರಿವರ್ತನೆ ಆಗಿರೋದ್ರಿಂದ ಸ್ವಾಭಾವಿಕವಾಗಿ ಅವುಗಳು ಸ್ವಾಭಾವಿಕವಾದ ಪರಿಸರದಲ್ಲಿ ಮೇಯುವಂಥ ದನಗಳು ಅಲಕ್ಷ್ಯಕ್ಕೆ ಒಳಗಾಗಿದೆ. ಈ ಒಟ್ಟಾರೆ ಭಾರತೀಯ ಗೋತಳಿಗಳ ಪೈಕಿ ರಾಧಾಕೃಷ್ಣ ಅವರೇ, ಆಮೇಲೆ ಹಾಲು ಜಾಸ್ತಿ ಈ ಮಿಶ್ರ ತಳಿಗಳು ಕೊಡೋದ್ರಿಂದನೂ ಇದು ಉಪಯೋಗಿಸೆಗೊಳಗಾಯಿತು. ಆದರೆ ಏನಂತ ಹೇಳಿದರೆ, ಈ ವೆಟರ್ನರಿ ಡಿಪಾರ್ಟ್ಮೆಂಟ್ ಪಶುವೈದ್ಯಕೀಯ ಇವರನ್ನು ಮಾಡಿರೋ ಪ್ರಕಾರ ಮಲೆನಾಡು ಗಿಡ್ಡ ಹಸುವಿನಲ್ಲಿ ಬಹಳ ಒಳ್ಳೆಯ ಆರೋಗ್ಯಕಾರಿ ಇವುಗಳಿದೆ, ಅಂಶಗಳಿದೆ. ಅವುಗಳ ಹಾಲಿನಲ್ಲಿರ್ಬೋದು, ಅವುಗಳ ಗೋಮಯದಲ್ಲಿರ್ಬೋದು, ಗೋಮೂತ್ರದಲ್ಲಿರ್ಬೋದು, ಇದನ್ನು ಐಡೆಂಟಿಫೈ ಮಾಡಿದ್ದಾರೆ. ದೇಶದ ಒಂದು ಉತ್ಕೃಷ್ಟ ತಳಿಯಲ್ಲಿ ಮಲೆನಾಡು ಗಿಡ್ಡವು ಮುಂಚೂಣಿಯಲ್ಲಿದೆ. ಸೊ ಇಷ್ಟೆಲ್ಲ ಒಂದು ಒಳ್ಳೆಯ ಅಂಶಗಳಿದ್ದು ಬೇರೆ ಬೇರೆ ಕಾರಣಗಳಿಂದ ಅಲಕ್ಷ್ಯಕ್ಕೊಳಗಾಗಿರೋ ಇದಕ್ಕೇನಾದರೂ ಒಂದು ಕಾಯಕಲ್ಪ ಕೊಡಬೇಕು, ಮಲೆನಾಡು ಗಿಡ್ಡ ಹಸುಗಳನ್ನು ಉಳಿಸಿ ಬೆಳೆಸಬೇಕು ಅನ್ನುವ ಒಂದು ನಾವೊಂದಷ್ಟು ಸಮಾನಾಸಕ್ತರು ಕೂತು ಯೋಚನೆ ಮಾಡಿದ್ವಿ. ಇದು 2-3 ವರ್ಷಗಳ ಹಿಂದಿನ ಕಥೆ. ಇದು ಒಂದೇ ವರ್ಷಕ್ಕೆ ಇದು ಹುಟ್ಟಿದ್ದಲ್ಲ. ಒಂದು 3-4 ವರ್ಷ ಹಿಂದೆ ನಾವೆಲ್ಲ ಇದು ಕೂತು ಮಾತಾಡಿ ಕಡೆಗೆ ಇದನ್ನು ಯಾವ ಸ್ವರೂಪ ಕೊಡಬೇಕು ಹೀಗೆಲ್ಲ ಮಾತು ಬಂದಾಗ ಈಗಿನ ಒಂದು ಟ್ರೆಂಡ್ ಏನಿದೆ, ರೈತ ಉತ್ಪಾದಕ ಕಂಪನಿಯಾಗಿ ಮಾಡೋಣ. ಆಮೇಲೆ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಆಯಾ ಪ್ರದೇಶದಲ್ಲಿ, ಈಗ ಮಲೆನಾಡಲ್ಲಿ ಮಲೆನಾಡು ಗಿಡ್ಡ ಇದೆ, ತುಮಕೂರು ಈ ಕಡೆ ಬಂದ ಕಿಲಾರಿ ಇದೆ, ಮೈಸೂರು ಕಡೆ ಅಮೃತ್ ಮಹಲ್, ಈ ಥರದ ದೇಸಿ ತಳಿಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರವೂ ಕೂಡ ಕೆಲಸ ಮಾಡ್ತಾ ಇದೆ ವೆಟರ್ನರಿ ಇಲಾಖೆ ಮೂಲಕ. ಹೌದು, ಸರ್ಕಾರದ ಇನ್ನೂ ಒಂದು ಯೋಜನೆ ಏನಿದೆ ಅಂತಂದರೆ ದೇಶಿ ತಳಿಗಳಿಗೆ ದೇಶಿ ತಳಿ ವೀರ್ಯಗಳನ್ನೇ ಕೊಡಿಸ್ಬೇಕು, ತಳಿಯ ಸಂರಕ್ಷಣೆ ಮಾಡಬೇಕು ಅನ್ನೋದು ಉದ್ದೇಶ. ನೀವೆಲ್ಲ ಮಲೆನಾಡು ಗಿಡ್ಡ ಹಸು ಸಾಕ್ತೀವಿ, ನಾವೆಲ್ಲರೂ ಕೂಡ ಸಾಕ್ತೀವಿ. ನೀವು ರಾಧಾಕೃಷ್ಣ ನಮ್ಮ ಹತ್ರನೂ ಇದೆ. ಹೌದಾ? ನಮ್ಮಲ್ಲಿ ಒಂದು 15-16 ಹಸುಗಳಿದೆ. 15-16 ಹಸುಗಳು ಅಂದರೆ ಇದನ್ನು ತುಂಬ ಹಿಂದೆ ಒಂದು 10-15 ವರ್ಷದ ಹಿಂದೆ ಅದೇನು ದೊಡ್ಡ ಸಂಖ್ಯೆ ಆಗಿರಲಿಲ್ಲ. ಏನು ಈ ತಳಿ ವಿಶೇಷ ರಾಧಾಕೃಷ್ಣ? ಈ ತಳಿ ವಿಶೇಷ ಏನಂದರೆ, ಇದನ್ನು ಸಾಕಾಣಿಕೆ ಮಾಡೋದು ತುಂಬ ಸುಲಭ. ಇದು ಆಕಾರದಲ್ಲಿ ಚಿಕ್ಕದಿರುತ್ತೆ, ಕಡಿಮೆ ಆಹಾರ ಕೊಟ್ಟರೆ ಸಾಕಾಗುತ್ತೆ. ಆಮೇಲೆ ಗುಡ್ಡುಗಾಡುಗಳನ್ನು ಅಲಿಬೇಕು. ಅದು ಗುಡ್ಡುಗಾಡನ್ನು ಅಲದಷ್ಟು ಅದರ ಕೈಕಾಲುಗಳು ಗಟ್ಟಿ ಇರುತ್ತೆ ಮತ್ತು ಅದಕ್ಕೆ ವ್ಯಾಯಾಮನೂ ಆಗುತ್ತೆ. ಮತ್ತು ನಮಗೆ ಆರೋಗ್ಯ ದೃಷ್ಟಿಯಿಂದ ಏನು ಸಹಕಾರ ಆಗುತ್ತೆ ಅಂದರೆ, ಅನೇಕ ವನಸ್ಪತಿಗಳನ್ನೆಲ್ಲ ತಿಂದು ಬರ್ತಾವೆ ಅವು. ನಾವು ಮನೆಯಲ್ಲಿ ಕಟ್ಟಿ ಸಾಕಿದಾಗ ಆಹಾರ ನಾವು ನಮ್ಮ ಮಿತಿಯಲ್ಲಿ ಕೊಡ್ತಾ ಇರ್ತೀವಿ.
ಅದು ಹೊರಗಡೆ ಅದು ಮೆಂದು ಬರೋದು ಅದೊಂದು ಸ್ವಾತಂತ್ರ್ಯ, ಜೊತೆಗೆ ವನಸ್ಪತಿ ಎಲ್ಲ ಇರೋದ್ರಿಂದ ಬಿಸಿಲು ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಅದರ ಹಾಲಲ್ಲಿ ಉತ್ಕೃಷ್ಟವಾದ ಅಂಶಗಳಿರ್ತವೆ. ಅಂದ್ರೆ ಈಗ ನಮ್ಮ ಆಮೇಲೆ ವರ್ಷಕ್ಕೊಂದು ಕರು ಹಾಕ್ತವೆ. ಮಲೆನಾಡು ಗಿಡ್ಡನ ಸಾಕೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬಯಲುಸೀಮೆ ಪ್ರದೇಶ. ಹೌದು, ಅಂದ್ರೆ ಈಗ ವೆಟರ್ನರಿ ಇಲಾಖೆ ಮೂಲಕನೇ ಇದ್ರ ಬಗ್ಗೆ ಹೆಚ್ಚು ಪ್ರಸಿದ್ಧಿಯಾಗಿ ಇದು ವರ್ಷಕ್ಕೊಂದು ಕರು ಹಾಕುತ್ತೆ. ಆಮೇಲೆ ಅದರ ಡಾಕ್ಟರ್ಸ್ ಎಲ್ಲ ಹೆಚ್ಚು ಬೇಕಾಗಲ್ಲ, ಅದು ತುಂಬ ಸುಲಭವಾಗಿ ನಿರ್ವಹಣೆ ಆಗೋಂಥದ್ದೊಂದು ಹಸು. ಅಲ್ಲ, ಈಗ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ. ನಮ್ಮ ಭಾಗದಲ್ಲೂ ಮಲೆನಾಡು ಗಿಡ್ಡ ಸಾಕ್ಬೋದು. ಮಲೆನಾಡು ಗಿಡ್ಡ ಮಲೆನಾಡಿಗೆ ಆಗ್ಬೇಕು ಅಂತೇನಿಲ್ಲ, ಹಾಗೇನಿಲ್ಲ, ಎಲ್ಲಿ ಕೂಡ ಆಗ್ಬೋದು. ಏನಂದ್ರೆ ಸಮಸ್ಯೆ ಏನಂತ ಹೇಳಿದರೆ, ಈಗ ಬಹುಶಃ ಈಗ ನಮ್ಮ ಮಲೆನಾಡು ಗಿಡ್ಡ ಈಗ ಮೈಸೂರಿಗೆ ಬಂತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಗಂಡು ಹೋರಿಕರನ್ನು ಬಂದರೆ ಮಾತ್ರ ಆ ತಳಿಯಾಗಿ ಉಳಿತದೆ. ಆಮೇಲೆ ಅದನ್ನು ಓಡಾಡಿಸ್ಬೇಕು, ಹೆಚ್ಚು ಹೊಲದಲ್ಲಿ ಅಥವಾ ಬಿಟ್ಟು ಮೇಯಿಸಬೇಕು. ಓಕೆ, ಹೇಗೆ ಶುರು ಮಾಡಿದ್ರಿ ನಿಮ್ಮ ಕಂಪ್ನಿ? ಹೀಗೆ ಮಾಡಿದಾಗ ನಾವು ಒಂದು ಸಮಾನಾಸಕ್ತರು ಕೂತು ಏನು ಇದಕ್ಕೊಂದು ಸಾಂಸ್ಥಿಕ ರೂಪ ಕೊಡಬೇಕು ಅಂಥೇಳಿ ಏನು ಮಾಡಿದ್ವಿ, ಟ್ರಸ್ಟ್ ಮಾಡಬೇಕು, ಸೊಸೈಟಿ ಮಾಡಬೇಕು, ಹೀಗೆಲ್ಲ ಒಂದು ಯೋಚನೆ ಮಾಡ್ತಾಯಿದ್ವಿ. ಆದರೆ ನನಗೇನಂತ ಹೇಳಿದರೆ, ನಮ್ಮ ಬದ್ರೀಶ್ ಅವರು, ಏನು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಬದ್ರೀಶ್ ಅವರು ನನಗೆ ಮುಂಚಿಂದಲೂ ಆಗಾಯ್ತಿಂದಲೂ ಪರಿಚಯ. ಇದೇ ರೀತಿಯ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದ್ದಿತ್ತು. ಸೊ ಅವರನ್ನು ಸಂಪರ್ಕ ಮಾಡಿದ್ವಿ. ಸೊ ಅವರು ಸ್ಟ್ರೇಟ್ ಅವೇ ಏನು ಹೇಳಿದರು ಅಂತೇಳಿದರೆ, ಇಲ್ಲ ಇದನ್ನೊಂದು ರೈತ ಉತ್ಪಾದಕ ಕಂಪನಿಯಾಗಿ ಮಾಡೋಣ, ಇದರಿಂದ ಭಾಳ ಬೆಳವಣಿಗೆ ವಿಪುಲವಾದ ಅವಕಾಶಗಳಿದೆ, ನೀವು ಅದರಿಂದ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರ್ಕೆಟ್ ಮಾಡಲಿಕ್ಕೆ ಭಾಳ ಅವಕಾಶ ಇದೆ, ಗ್ಲೋಬಲ್ ಲೆವೆಲಲ್ಲೂ ಕೂಡ ನೀವು ಬೆಳಿಬಹುದು ಅನ್ನುವ ಒಂದು ಇದು ಕೊಟ್ಟರು. ಸೊ ಕಡೆಗೆ ಅವರು ನಬಾರ್ಡ್ನವ್ರನ್ನ ಕರ್ಕೊಂಡು ಬಂದರು, ಅವರು ಬಂದರು, ಇಲಾಖೆಯವರು ಬಂದರು, ಸಾಕಷ್ಟು ಇಂಟ್ರ್ಯಾಕ್ಷನ್ ಆಯಿತು. ಸೊ ಇಂಟ್ರ್ಯಾಕ್ಷನ್ ಎಲ್ಲ ಆದಮೇಲೆ ನಮ್ಮ ಎಲ್ಲ ಕೂಡ ಏನು ರೈತ ಬಾಂಧವರು, ಇಲ್ಲ ಈ ರೀತಿ ಕಂಪ್ನಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ನಮ್ಮ ಸಂಸ್ಥೆಯಲ್ಲಿ ಸುಮಾರು 450 ಷೇರುದಾರರು ಇದ್ದಾರೆ. ಶೀಘ್ರವೇ ಅದನ್ನು 500, ಈ ತಿಂಗಳ ಕೊನೆಯಲ್ಲಿ 500 ಮುಟ್ತೇವೆ. 1,000 ರೈತರನ್ನು ಒಳಗೊಂಡು ಮಾಡಬೇಕಾದಂಥ ಒಂದು ಕೆಲಸ ಇದು. ಯಾಕೆ ಬಾಕಿಗೆ ಹೋಲಿಸಿದರೆ ಇದರಲ್ಲಿ ಯಾಕೆ ಎಷ್ಟು ಬೇಗ ಸದಸ್ಯರ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ, ಸ್ಕ್ಯಾಟರ್ಡ್ ಇದು. ಯಾಕಂದರೆ ನಮ್ಮ ಒಂದು ಮೊದಲನೇ ಕಟ್ಟಳೆ ಏನು ಅಂತ ಹೇಳಿದರೆ, ಮಲೆನಾಡು ಗಿಡ್ಡ ಹಸು ಕಟ್ಟಲೇಬೇಕು, ಅವನು ಸುಮ್ಮನೆ ನಾಮಕಾವಸ್ಥೆ ಶೇರ್ ಹಾಕಿ ಪ್ರಯೋಜನ ಇಲ್ಲ. ಸೊ ಅಥವಾ ಆ ರೀತಿ ಸಾಕುವವರನ್ನು ಒಳಗೊಂಡು ಮಾಡ್ತಿರೋದ್ರಿಂದ ಸ್ವಲ್ಪ ಪ್ರೋಸೆಸ್ ನಿಧಾನ ಆಗ್ತಾಯಿದೆ. ಬಟ್ ಇನ್ನೊಂದು ಈ ಫೈನಾನ್ಷಿಯಲ್ ಇಯರ್ ಎಂಡ್ ಒಳಗಡೆ ನಮಗೆ ಭರವಸೆ ಇದೆ, 1,000 ರೈತರನ್ನು ಒಳಗೊಂಡು ನಾವು ರೈತ ಉತ್ಪಾದಕ ಕಂಪನಿಯನ್ನು ಷೇರುದಾರರನ್ನು ಮಾಡ್ತೀವಿ. ಯಾವ ಇಸ್ವಿಯಲ್ಲಿ ತಾವು ಆರಂಭ ಮಾಡಿದ್ದು? ಇದು ನಾವು 2023ರಲ್ಲಿ ಕಂಪನಿ ಆರಂಭ ಮಾಡಿದ್ರಿ. ಅಂದರೆ ನಬಾರ್ಡಿಂದ ನಿಮಗೆ ನೆರವು ಸಿಗ್ತಾ? ಇಲ್ಲ, ನಾವು ಈಗ ತತ್ಕಾಲಕ್ಕೆ ಈಗ ಅಮೃತ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರದ ಪಶುವೈದ್ಯಕೀಯ ಇಲಾಖೆಯ ಅಡಿಯಲ್ಲಿ ನಮ್ಮದು ನೋಂದಣಿ ಆಗಿದೆ. ಓಕೆ ಓಕೆ. ಏನು ನೆರವು ಕೊಟ್ಟಿದ್ದಾರೆ ಪಶುವೈದ್ಯಕೀಯ ಸೇವಾ ಇಲಾಖೆ? ಪ್ರಾರಂಭದಲ್ಲಿ ಈಗ ಏನಂತ ಹೇಳಿದರೆ, ಒಂದು ನಮ್ಮದು ಇದಕ್ಕೆ ಯಾವುದು ಖರ್ಚುಗಳು ಏನಿದೆ, ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಅದಕ್ಕೆ ಕೊಟ್ಟಿದ್ದಾರೆ. ಮತ್ತು ಈ ಪ್ರಮೋಷನ್ ಮಾಡೋದಕ್ಕೆ, ಅಂದರೆ ಈ ಷೇರುದಾರನ ಮಾಡಿಸಿ ಅವ್ರನ್ನ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳಿಗೆ ಅವ್ರನ್ನ ಸೇರಿಸಲಿಕ್ಕೆ ಇದು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಒಂದು ಇದು ಕೂಡ ಏನೋ ಸ್ಟಾಫಿನ ಸಂಬಳ ಏನಿದೆ, ಆಫೀಸಿನ ನಿರ್ವಹಣಾ ವೆಚ್ಚ ಇದೆ, ಅದನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಏನು ಮಾರಾಟಕ್ಕೆ ಏನೇನು ಉತ್ಪನ್ನಗಳನ್ನು ಮಾಡ್ಕೊಂಡಿದ್ದೀರಿ ರಾಧಾಕೃಷ್ಣ ಅವರೇ? ಮಾರಾಟಕ್ಕೆ ನಮಗೆ ಷೇರುದಾರರನ್ನ ಮಾಡಲಿಕ್ಕೆ ಹೋದಾಗಲೂ ಕೇಳ್ತಾರೆ, ನಮಗೇನು ಲಾಭ ಇದೆ ಅಂತ. ಒಂದು ಈ FPO ವ್ಯವಸ್ಥೆನಲ್ಲಿ 1,000 ರೂಪಾಯಿ ಷೇರು ಒಬ್ಬ ರೈತನಿಗೆ, 1,000 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಅದ್ರ ಜೊತೆಗೆ ನಾವು ಈ ಮಲೆನಾಡು ಗಿಡ್ಡ ಅಥವಾ ಯಾವುದೇ ದೇಸಿ ಹಸು ಸಾಕಿ ಹೇಗೆ ಉತ್ಪನ್ನಗಳನ್ನು ಮಾಡ್ಬೋದು ಅನ್ನೋದನ್ನು ನಾವು ತಿಳುವಳಿಕೆ ಕೊಡ್ತೀವಿ ಅವರಿಗೆ. ಒಂದು ಉದಾಹರಣೆ ಹೇಳೋದಾದ್ರೆ, ನಿಮಗೆ ಇವಾಗ ರೈತ ವರ್ಷಕ್ಕೊಂದು ಸರಿ ಗೊಬ್ಬರ ತೆಗಿತಾನೆ. ಈಗ ಕೃಷಿ ಇಲಾಖೆ ಜೊತೆ ನಾವು ಸೇರಿ ವರ್ಷಕ್ಕೆ 3 ಸರಿ ನಾವು ಗೊಬ್ಬರ ತೆಗಿಬೋದು. ಅವ್ರು ಕೆಲವು ತಾಂತ್ರಿಕ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಒಂದು, ಆಮೇಲೆ ಶುದ್ಧವಾಗಿ ತುಪ್ಪ ಮಾಡಿದರೆ ತುಪ್ಪಕ್ಕೆ ತುಂಬ ಬೇಡಿಕೆ ಇದೆ. ನಾವು ಕಂಪನಿಯಲ್ಲಿ ತುಪ್ಪನ ಚೆನ್ನಾಗಿ ಮಾರಾಟ ಆಗ್ತಾ ಇದೆ. ರೈತರಿಗೆ ತಿಳುವಳಿಕೆ ಕೊಟ್ಟು ಶುದ್ಧವಾಗಿ ಚೆನ್ನಾಗಿ ತುಪ್ಪ ತಯಾರು ಮಾಡಬೇಕು. ಆಮೇಲೆ ಬೆರಣಿ ಮಾಡೋದ್ರ ಮೂಲಕ ನಾವು ಕರಿಭಸ್ಮ ಮತ್ತು ವಿಭೂತಿ, ಬಿಳಿ ಭಸ್ಮ, ಕರಿಭಸ್ಮದಿಂದ ನಾವು ದಂತಶುದ್ಧಿ ಪೌಡರು, ಆಮೇಲೆ ಸೋಪು, ಕರಿಭಸ್ಮ ಈಗೇನು ಚಾರ್ಕೋಲ್ ಸೋಪ್ ಅಂತ ಭಾಳ ಪ್ರಸಿದ್ಧಿ ಬರ್ತಾ ಇದೆ ಈಗ. ಅದ್ರ ಪರಿಣಾಮನೂ ಚೆನ್ನಾಗಿದೆ. ಸೋಪು ಆ ಥರದ್ದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ನಮಗೆ ಫೆನಾಯಿಲ್ ಮಾಡೋದಕ್ಕೂ ಕೂಡ ಗೋಮೂತ್ರವನ್ನು ಬಳಸಿ ಮಾಡ್ತೀವಿ. ಈ ಥರದ ಗೋ ಉತ್ಪನ್ನಗಳನ್ನು ನಾವು ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಇನ್ನು ಕೃಷಿ ವಿಚಾರಕ್ಕೆ ಬಂದರೆ ಜೀವಾಮೃತ ಮತ್ತು ವೇಸ್ಟ್ ಡಿಕಂಪೋಸರ್ಸು, ಬೀಜಾಮೃತ, ಈ ಥರದನ್ನೆಲ್ಲ ನಾವು
ಈ ದೇಸಿ ತಳಿಯಿಂದ. ಅದು ಮಲೆನಾಡು ಗಿಡ್ಡ ತುಂಬ ಪರಿಣಾಮಕಾರಿಯಾಗಿದೆ, ಅದರ ಗೋಮೂತ್ರ ಮತ್ತು ಸಗಣಿ ಎಲ್ಲ. ಮಾರುಕಟ್ಟೆ ವಿಚಾರಕ್ಕೆ ಬಂದರೆ ಅವರಿಗೆ ಸಪೋರ್ಟಿವ್ ಆಗಿ ಹೇಳೋದಾದರೆ ನಾವು 3 ಡಿವಿಷನ್ಗಳನ್ನು ಮಾಡ್ಕೊಂಡಿದ್ದೀವಿ. ಒಂದು ಅವರು ಹೇಳಿದಾಗೆ ಗವ್ಯೋತ್ಪನ್ನಗಳು, ಹಸುವಿನ ಗಂಜಲ ಮತ್ತು ಗೋಮೂತ್ರದಿಂದ ಆಧರಿಸಿ ಸುಮಾರು 18 ಉತ್ಪನ್ನಗಳನ್ನು ಮಾಡ್ತಾ ಇದ್ದೇವೆ. ಈಗ ಏನಂದರೆ ಬರೀ ಗವ್ಯೋತ್ಪನ್ನಗಳು ಅಲ್ಲ, ಕ್ಷೀರೋತ್ಪನ್ನಗಳು ಕೂಡ ಅಂತ ಹೇಳಿದ್ರೆ ಈಗ ಇತ್ತೀಚೆಗೆ ನಾವು ದೇಸಿ ಅಂದರೆ ಮಲೆನಾಡು ಗಿಡ್ಡ ಹಸುವಿನ A2 ಮಿಲ್ಕನ್ನು ಬಳಸಿಬಿಟ್ಟು ಐಸ್ ಕ್ರೀಮನ್ನು ಕೂಡ ಮಾಡಿ ಲಾಂಚ್ ಮಾಡ್ತಾ ಇದ್ದೀವಿ. ಆಯಿತಾ, ಅವ್ರು ಹೇಳಿದಾಗೆ ತುಪ್ಪಕ್ಕೆ ಭಾಳ ಡಿಮ್ಯಾಂಡ್ ಇದೆ. ಆದರೆ ಏನಂತ ಹೇಳಿದರೆ ಮಲೆನಾಡು ಗಿಡ್ಡ ಹಸುವಿನ ಹಾಲಿನ ಉತ್ಪಾದನೆ ಭಾಳ ಕಡಿಮೆ, 1-2 ಲೀಟ್ರ್ ಕೊಟ್ಬಿಟ್ರೆ ಭಾಳ ದೊಡ್ಡ ಮಾತಾಯಿತು. ಆಯಿತಾ, ಅದಕ್ಕಾಗಿ ನಾವು ಆ ಗವ್ಯೋತ್ಪನ್ನಗಳನ್ನು ಮಾಡಿದ್ವಿ. ಬಟ್ ಇಷ್ಟು ಸಾಕಾಗೋದಿಲ್ಲ ಅಂಥೇಳಿ ಯಾರು ಮಲೆನಾಡು ಗಿಡ್ಡ ಹಸುವಿನ ಸಗಣಿ ಮತ್ತು ಗಂಜಲವನ್ನು ಉಪಯೋಗಿಸ್ಬಿಟ್ಟು ಕೃಷಿಯನ್ನು ಮಾಡ್ತಾ ಇದ್ದಾರೋ ಅವರ ಎಲ್ಲ ಕೃಷಿ ಉತ್ಪನ್ನಗಳನ್ನು ಕೂಡ ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಅದು ಅಡಿಕೆಯನ್ನು ಹೊರತುಪಡಿಸಿ ಅದು ಅಕ್ಕಿ ಇರ್ಬೋದು, ಮಲೆನಾಡಿನ ಭಾಳ ಟ್ರೆಂಡ್ ಆಗಿರುವಂಥ ಜೋನಿ ಬೆಲ್ಲ ಆಗಿರ್ಬೋದು, ಅರಿಶಿಣ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವು ಅದರ ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆ ಮಾಡಿ ಅದನ್ನು ಗ್ರಾಹಕರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀವಿ. ಅದು ಒಂದು ಟ್ರೆಂಡ್ ಸೆಟ್ ಆಗ್ತಾ ಇದೆ. ಅದಲ್ಲದೆ ಈ ಗ್ರಾಮೀಣ ಅಂದರೆ ಈ ಎಲ್ಲ ಈ 1,000 ಷೇರುದಾರರನ್ನು ಒಳಗೊಂಡಿರೋ ಎಲ್ಲ ಏನು ಅವರಿಗೆ ಅವರ ಬಿಡುವಿನ ವೇಳೆಯಲ್ಲಿ ಅಥವಾ ಅವರ ಅವಶ್ಯಕತೆಗೆ ತಕ್ಕಂಗೆ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಗ್ರಾಮೀಣ ಉತ್ಪನ್ನಗಳು, ಉದಾಹರಣೆಗೆ ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಈ ಥರ ಎಲ್ಲವನ್ನು ಕೂಡ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮಾಡಿಸಿ ಅದನ್ನು ನಮ್ಮ ಒಂದು ಇದಂದರೆ ಮಲೆನಾಡು ಗಿಡ್ಡ ಕಂಪನಿ ಅನ್ನೋದೊಂದು ಪ್ಲ್ಯಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಮೊದಲೇ ಪ್ರಾರಂಭ ಮಾಡುವಾಗ ಭಾಳ ಆಶ್ಚರ್ಯ ಆಗಿತ್ತು, ಏನು ಬರೀ ಹಿಂಗೆ ಹೇಳಿಬಿಟ್ರೆ ನಾವು ಯಾರೋ ಒಂದು 3 ಮತ್ತೊಂದು ಜನ ಶೇರ್ ಹಾಕ್ಬೋದು ಅಷ್ಟೇ ಅಂತೇಳಿ. ಬಟ್ ಇವೆಲ್ಲ ಅವಕಾಶಗಳಿದೆ. ಇದನ್ನು ಹೇಳಿದ ತಕ್ಷಣ ತುಂಬ ಜನ ಅವರು ವಾಲಂಟ್ರಿಲಿ ಬಂದು ಶೇರ್ ಹಾಕ್ತವ್ರು ಇದ್ದಾರೆ. ಅಂದರೆ ಇದಂತ ಹೇಳಲ್ಲ. ಮತ್ತು ಒಂದು ಅವರಿಗೊಂದು ಈ ಮಲೆನಾಡು ಗಿಡ್ಡ ಒಂದು ವಿನಾಶದಂತೆ ಇದೆ, ಇದನ್ನು ಹೇಗಾದರೂ ಉಳಿಸಿ ಮಾಡಬೇಕು, ಅದಕ್ಕೊಂದು ಸಂಸ್ಥೆ ಮುಂದೆ ಬಂದಿದೆಯಲ್ಲ ಅನ್ನೋದೇ ತುಂಬ ಜನರಿಗೆ ಹೆಮ್ಮೆಯ ವಿಚಾರ ಆಗಿದೆ. ರಾಧಾಕೃಷ್ಣ ಅವರೇ, ಈಗ ಉತ್ಪಾದನೆ ಏನಿದೆಯಲ್ಲ ಇದನ್ನ ತಾವು ಗ್ರಾಮ ಕೇಂದ್ರಿತ ವ್ಯವಸ್ಥೆಯಲ್ಲೇ ಮಾಡ್ಕೋತಾ ಇದ್ದೀರಾ ಅಥವಾ ಎಲ್ಲ ಹಾಲನ್ನ ನೀವು ತಂದು ನಿಮ್ಮಲ್ಲೊಂದು ಸಂಸ್ಕರಣೆ? ಹಾಗೆ ಮಾಡ್ತಾ ಇಲ್ಲ. ನಾವು ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಮಹಿಳೆಯರ ಗ್ರೂಪ್ಸ್ ಎಲ್ಲ ಇರುತ್ತೆ. ಅವ್ರಿಗೆ ನಾವು ಈ ಎಲ್ಲ ವಿಚಾರಗಳನ್ನು ಮಾತಾಡಿದಾಗ ಅವ್ರು ಹಳ್ಳಿನಲ್ಲೇ ಎಲ್ಲ ಮಾಡಿಕೊಡ್ತಾರೆ. ನಾವು ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿ ನಾವು ಅದಕ್ಕೆ ಆನ್ಲೈನ್ ಮೂಲಕ ಮತ್ತು ನಮ್ಮ ತಾಲೂಕು ಕೇಂದ್ರದಲ್ಲಿರೋ ಕಚೇರಿ ಮೂಲಕ ಇದನ್ನೆಲ್ಲ ಗ್ರಾಹಕರಿಗೆ ತಲುಪಿಸ್ತಾ ಇಲ್ಲ. ಈಗ ತುಪ್ಪ ಅಂತ ಇಟ್ಕೊಳ್ಳಿ, ಈಗ ಮಲೆನಾಡು ಗಿಡ್ಡ ಹಾಲನ್ನ ಎಲ್ಲಿ ಸಂಗ್ರಹಿಸಲಾಗುತ್ತೆ? ತುಪ್ಪ ಯಾರು ಮಾಡ್ತಾರೆ? ರೈತರ ಮನೆಗಳಲ್ಲೇ ಮಾಡ್ತಾರೆ ಪ್ರತಿಯೊಬ್ರು. ಹೌದೌದು, ಅವ್ರವ್ರ ಮನೇಲಿ ಬರುವಂತ ಹಾಲಿಂದ ಅವರೇ ತುಪ್ಪ ಮಾಡೋದು. ಈಗ ಬ್ರ್ಯಾಂಡ್ ಮಾಡೋದು ನೀವು. ಹೌದು. ಏನಿದೆ ನಿಮ್ಮ ಬ್ರ್ಯಾಂಡ್ ಹೆಸರು? ನಮ್ದು ಅಮೃತ ಸಾರ ಅಂತ ಹೆಸರಿಟ್ಟಿದ್ದೀವಿ. ಎಲ್ಲ ಉತ್ಪನ್ನಗಳಿಗೆ? ನಮ್ಮ ಎಲ್ಲ ಉತ್ಪನ್ನಗಳಿಗೆ. ಆಮೇಲೆ ನಾಳೆ ನೀವು 10 kg ಬೇಕಂತಂದ್ರೆ ನಮ್ಗೆ ಕೊಡ್ಲಿಕ್ಕೂ ಆಗಲ್ಲ, ಯಾಕೆಂತಂದ್ರೆ ಅದ್ರ ಉತ್ಪಾದನೆ ಕಡಿಮೆ. ನಾವು ಹಾಗೇನಾದ್ರು ಮಾಡ್ತೀವಿ ಅಂತಂದ್ರೆ ಅದೇನೋ ಬೇರೆ ಥರ ಮಾಡ್ತಿದ್ದೀವಿ ಅಂತ ಆಗುತ್ತೆ. ಹಾಗಾಗಿ ನೀವು ಮೊದಲು ನಮಗೆ ಫೋನಲ್ಲಿ ಬುಕ್ ಮಾಡಬೇಕಾಗುತ್ತೆ ನಮ್ಗೆ ತುಪ್ಪ ಬೇಕಂತ. ನಿಮ್ಮ ನಂಬರಿಗೆ ನಾವು ತುಪ್ಪ ಬಂದ ನಂತರ ಹೇಳ್ತೀವಿ. ಅಂದ್ರೆ ಈಗ ನಿಮ್ಮ ಉತ್ಪಾದನೆ ಎಷ್ಟಿದೆ ಸರ್ ಈಗ ಅಂದಾಜು ತುಪ್ಪ? ನಮ್ಮ ಉತ್ಪಾದನೆ ನಾವು ತಿಂಗಳಿಗೆ ಒಂದು 10-15 kg ಮಾರಾಟ ಮಾಡ್ತಾ ಇದ್ದೀವಿ ಅಷ್ಟೇ. ಯಾಕಂತ ಹೇಳಿದ್ರೆ ಇನ್ನು ಸ್ವಲ್ಪ ಆರ್ಗನೈಸ್ ದೇಸಿ ತುಪ್ಪ ಜಾಸ್ತಿ ಸಿಗುತ್ತೆ ನಮಗೆ. ಮಲೆನಾಡು ತುಪ್ಪ ಸಿಗುತ್ತೆ. ಮಲೆನಾಡು ಗಿಡ್ಡ ತುಪ್ಪನೇ ಬೇಕಂದ್ರೆ ಅದು ಬುಕ್ ಮಾಡಬೇಕಾಗುತ್ತೆ. ನಾವು ಕೊಟ್ಟಾಗ ಗ್ರಾಹಕ ತಗೋಬೇಕು. ಏನು ದರಕ್ಕೆ ಮಾರ್ತಾ ಇದ್ದೀರಿ? ನಾವು 1,000 ರೂಪಾಯಿ, 1,200 ಹೀಗೆಲ್ಲ ಇದೆ. ಅಂದರೆ ಅದು ಇಂತಿಷ್ಟೇ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ನಮಗೆ ಡಿಮ್ಯಾಂಡ್ ಮಾಡ್ತಾರೆ. ಅವ್ರು ಕೊಡೋರು ನಾವು ಇಷ್ಟು ಆದ್ರೆ ಮಾತ್ರ ಕೊಡ್ತೀವಿ ಅಂತ ಕೂಡ ಎಲ್ಲ ಹೇಳ್ತಾರೆ. ಅಂತೂ 1,000-1,500 ರೂಪಾಯಿ ಅಂದಾಜಲ್ಲಿ ಸಿಗುತ್ತೆ. ಆಮೇಲೆ ಹೆಚ್ಚಾಗಿ ಔಷಧಕ್ಕೆ ಬಳಸ್ತಾರೆ ಇದನ್ನು. ಕೆಲವರು ಅಂದರೆ ಆಹಾರ ಬಳಕೆ ಮಾಡಿದರೂ ಕೂಡ ಡಾಕ್ಟರ್ಸ್ ಎಲ್ಲ ಹೇಳಿರ್ತಾರೆ. ಡಾಕ್ಟರ್ಸೇ ನಮ್ಮ ಹತ್ರ ಕೆಲವರು ತಗೋತಾ ಇದ್ದಾರೆ ಈಗ. ಅಂದ್ರೆ ಈಗ ಹಾಲಿನಿಂದ ತುಪ್ಪ ಒಂದೇನಾ ಅಥವಾ ಬೇರೆ ಇನ್ನೇನಾದ್ರು ಉತ್ಪನ್ನ ಇದೆ? ನಾವು ಐಸ್ ಕ್ರೀಮನ್ನು ಶುರು ಮಾಡಿದ್ದೀವಿ ಈಗ. ಅದನ್ನೆಲ್ಲಿ ಮಾಡ್ತೀರಿ ಹೇಳಿ? ಅದನ್ನು ನಾವು ನಮ್ಮ ರೈತರಿಗೆ ಟ್ರೈನಿಂಗ್ ಕೊಡಿಸಿದ್ದೀವಿ. ಎಲ್ಲಿ? ಸಾಗರದಲ್ಲಿ. ಯಾರು ಕೊಟ್ಟಿರೋ ತರಬೇತಿ? ನಮಗೆ ಯೂನಿವರ್ಸಿಟಿಯವರು ತರಬೇತಿ ಕೊಟ್ಟಿದ್ದಾರೆ. ಮತ್ತು ಆಲ್ರೆಡಿ ಈ ಐಸ್ ಕ್ರೀಮಿನ ವ್ಯವಹಾರದಲ್ಲಿ ಇದ್ದವ್ರ ಹತ್ರ ಅವರಿಗೆ ಕೊಟ್ಟು ತರಬೇತಿ ಕೊಡಿಸಿ, ಸೊ ಅವರು ಈಗ ಇಂಡಿಪೆಂಡೆಂಟಾಗಿ ಐಸ್ ಕ್ರೀಮನ್ನು ಮಾಡ್ತಾರೆ. ಸೊ ಐಸ್ ಕ್ರೀಮಿನ ಮಾರುಕಟ್ಟೆಯ ಇದನ್ನು ಜವಾಬ್ದಾರಿಯನ್ನು FPO ತಗೊಂಡಿದೆ. ನೀವು ತಗೊಂಡಿದ್ದೀವಿ. ಈಗ ಮಲೆನಾಡು ಗಿಡ್ಡ ಹಾಲಿನ ಐಸ್ ಕ್ರೀಮ್ ಅಂತಲೇ ಹೇಳ್ತೀರಾ? ಹೌದೌದು, ಅಮೃತ ಸಾರ ಐಸ್ ಕ್ರೀಮ್ ಅಂತೇಳಿ ಬ್ರ್ಯಾಂಡ್ನಲ್ಲಿ ದೇಸಿ ಹಾಲಿನಿಂದ ಮಾಡಲ್ಪಟ್ಟಂತಹ ಇದು ಅಮೃತ ಸಾರ ಐಸ್ ಕ್ರೀಮ್. ಪರವಾಗಿಲ್ಲ. ಶಿವಮೊಗ್ಗ KVKನವರು ನಮಗೆ ಆ ಥರದ್ದು ಸಹಾಯ ಮಾಡಿದ್ದಾರೆ. ಈ ಥರ ಆಹಾರ ಉತ್ಪನ್ನಗಳನ್ನು ಮಾಡೋದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಈಗ
ಎಲ್ಲಿ ಮಾಡ್ತೀರಿ ಐಸ್ ಕ್ರೀಮು? ಅದಕ್ಕೆ ಯಾವ ಜಾಗ ಇಟ್ಕೊಂಡಿದ್ದೀರಿ? ಅದಕ್ಕೆ ಅದೇ ಹೇಳಿದ್ರೆ ರೈತರ ಮನೆ ಉದಾಹರಣೆಗೆ ಅದನ್ನು ನಮ್ಮಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ನಮ್ಮ ಕೃಷಿ ಭೂಮಿಯಲ್ಲೇ ನಮ್ಮದೇ ಡೈರಿ ಇದೆ. ನಾವೇ ನಮ್ಮ ಹಾಲು ಮತ್ತು ಸುತ್ತಮುತ್ತಲು ಇರೋ ಇವರಿಂದ ಹಾಲನ್ನು ಸಂಗ್ರಹಿಸಿ ಬಿಟ್ಟು, ಸೊ ಆ ಹಾಲಿನ ದೇಸಿ ಹಾಲಿನಿಂದ ಮಾಡಿರುವಂಥ ಈ ಐಸ್ ಕ್ರೀಮ್ ಇದೆಯಲ್ಲ, ಬಹುಶಃ ಇದು ಫಸ್ಟ್ ಟೈಮ್ ಇನ್ ಇಂಡಿಯಾ. ಮತ್ತು ಇದು ಈಗ ಏನಂದರೆ ಅದಕ್ಕೆ ಆ ಸಿರಿಧಾನ್ಯಗಳದ್ದೇ, ಏಕೆಂದರೆ ನವಣೆ ಐಸ್ ಕ್ರೀಮನ್ನೇ ಲಾಂಚ್ ಮಾಡಿದ್ದೀವಿ, ರಾಗಿ ಐಸ್ ಕ್ರೀಮನ್ನೇ ಲಾಂಚ್ ಮಾಡಿದ್ದೀವಿ. ದೇಸಿ ಹಾಲು ಮತ್ತು ಈ ಸಿರಿಧಾನ್ಯಗಳನ್ನು ಬಳಸಿ ಮಾಡಿರುವಂಥ ಐಸ್ ಕ್ರೀಮ್. ಈಗ ಅದರ ಏನು ಉತ್ಪಾದನೆ ಎಲ್ಲ ಬಹಳ ಸುಲಭನಾ? ಅದಕ್ಕೇನಾದ್ರು ಬಂಡವಾಳ ಹಾಕಬೇಕಾ? ಬಂಡವಾಳ ಬೇಕು. ಒಂದು ಐಸ್ ಕ್ರೀಮ್ ಘಟಕ ಮಾಡಬೇಕಾದ್ರೆ ಸುಮಾರು ಒಂದು 8ರಿಂದ 10 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗ್ತದೆ. ಹೌದಾ? ಹೌದು. ಅದನ್ನು ನೀವು ಕಂಪ್ನಿ ಮೂಲಕ ಹಾಕಿದ್ರು? ನೀವು ವೈಯಕ್ತಿಕ? ಇಲ್ಲ, ಇದು ವೈಯಕ್ತಿಕವಾಗಿ ಹಾಕಿ ಕಂಪ್ನಿಯ ಪ್ಲಾಟ್ಫಾರ್ಮ್ನಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಮಾರ್ಕೆಟಿಂಗ್ ಜವಾಬ್ದಾರಿಯನ್ನು ಕಂಪ್ನಿ ಕೊಟ್ಟಿದ್ದೀವಿ. ಸೊ ಮಾರ್ಕೆಟಿಂಗ್ ಜವಾಬ್ದಾರಿ ಕಂಪ್ನಿ ಕೊಟ್ಟಿರೋದ್ರಿಂದ ಕಂಪ್ನಿಯ ಇನ್ವೆಸ್ಟ್ಮೆಂಟ್ ಇಲ್ಲ. ಅದು ಇವರು ಪರ್ಚೇಸ್ ಮಾಡ್ತದೆ, ಮಾರ್ಕೆಟ್ ಮಾಡ್ತದೆ, ಆರ್ಡರ್ ತಗೊಳ್ತದೆ. ಓಕೆ. ಹೀಗೆ ಈ ರೀತಿಯ ಒಂದು ಸುಲಭದ ಮಾರ್ಗವನ್ನು ಇಡ್ತಿದ್ದೀವಿ. ಒಂದೇ ಒಂದು ಕಡೆನಾ ನಿಮ್ಮ ಐಸ್ ಕ್ರೀಮ್ ಘಟಕ? ಸದ್ಯಕ್ಕೆ ಒಂದು ಕಡೆ. ಇದರ ಈ ವರ್ಷ ಮಾಡಿರೋದ್ರಿಂದ ಇದರ ರೆಸ್ಪಾನ್ಸ್ ಹೇಗಿದೆ, ಇದರದ್ದು ಹೇಗಿದೆ ನೋಡಿಬಿಟ್ಟು ಮುಂದೆ ಹೆಜ್ಜೆ ಇಡ್ತಾ ಹೋಗೋಣ ಅಂತ ಹೇಳಿ ಇದು ಮಾಡಿದ್ವಿ. ಓಕೆ. ಈಗ ಹಾಲಿನಿಂದ ಬೆಣ್ಣೆ ಏನಾದರೂ ಮಾಡೋ ಉದ್ದೇಶ ಇದೆಯಾ? ಅಲ್ಲ, ಬೆಣ್ಣೆ ಅದು ತುಪ್ಪಕ್ಕೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಬೆಣ್ಣೆ ಆನ್ ಡಿಮ್ಯಾಂಡ್ ಬೇಕು ಅಂತ ಹೇಳಿದರೆ ನಾವು ಗ್ರಾಹಕರಿಗೆ ತಲುಪಿಸ್ತೀವಿ. ತುಪ್ಪಕ್ಕೆ ಒಳ್ಳೆಯ ಇದಿದೆ ನಮಗೆ ಅಂತೇಳಿದರೆ. ಈಗ ಏನಂತ ಹೇಳಿದರೆ, ಈ ಮಲೆನಾಡು ಗಿಡ್ಡ ಏನಾದ್ರು ಮಲೆನಾಡಲ್ಲಿ ಉಳಿದಿದೆ ಅಂತ ಹೇಳಿದರೆ ಅದು ಭತ್ತದ ಕೃಷಿಯೆಲ್ಲ ಮಾಡುವಂಥ ರೈತಾಪಿ ವರ್ಗದವರ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಉಳಿದಿದೆ. ಅವ್ರಿಗೆ ಏನಂತ ಹೇಳಿದರೆ ಹಾಲಿನ ಒಂದು ಇದರ ಬೆಲೆಯನ್ನು ಕೊಡುವ ಮಾಹಿತಿಯನ್ನು ಇದು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಗೌಳಿಗರು ಅಂತ ಇದ್ದಾರೆ ಒಂದು ಪರ್ಟಿಕ್ಯುಲರ್ ಒಂದು ಏರಿಯಾದಲ್ಲಿ. ಗೌಳಿಗರು ಅಂತ ಹೇಳಿದರೆ ಈ ದನಗಳನ್ನು ಸಾಕಿ ಅದರನ್ನೇ ಅವಲಂಬನೆ ಮಾಡೋಂಥವ್ರು. ಅವರನ್ನು ಇದಕ್ಕೆ ಮೇನ್ ಲೈನಿಗೆ ತರ್ತಾ ಇದ್ದೀವಿ. ಹಾಗೇನಾದ್ರು ಅವ್ರನ್ನ ಮೇನ್ ಲೈನ್ ತಂದರೆ ನಾವು ಸಾಕಷ್ಟು ನಮಗೆ ಉತ್ಪನ್ನಗಳು ಅವರು ಕೊಡ್ತಾರೆ. ಈಗ ಅವರಿಗೆ ಆ ತಿಳುವಳಿಕೆ ಕೆಲಸವನ್ನು ಮಾಡ್ತಾ ಇದ್ದೇವೆ, ಎಕ್ಸ್ಟೆನ್ಷನ್ ವರ್ಕನ್ನು ಮಾಡ್ತಾ ಇದ್ದೇವೆ. ಅಂದರೆ ನೀವು ಹಾಲನ್ನು ಖರೀದಿ ಮಾಡ್ತಾ ಇಲ್ಲ ಅವರಿಂದ, ನೇರವಾಗಿ ಉತ್ಪನ್ನಗಳನ್ನು ಮಾಡ್ತೀರಿ ಅಲ್ವಾ? ಈ ಗವ್ಯೋತ್ಪನ್ನಗಳು ಅಂದ್ರಲ್ಲ, ಅದಕ್ಕೆ ಯಾವ ವಿಧಾನವನ್ನು ಅನುಸರಿಸ್ತಾ ಇದ್ದೀರಿ? ಅದಕ್ಕೆ ನಾವು ರೈತರಿಗೆ ಹಳ್ಳಿಗಳಲ್ಲಿ ಹೋಗಿ ತರಬೇತಿ ಕೊಡ್ತೀವಿ. ಆಮೇಲೆ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಗುರುಗಳು ಪ್ರಭಾವ ನಮ್ಮ ಮೇಲೆ ತುಂಬ ಆಗಿದೆ. ಅವರು ಸಗಣಿಯಿಂದ ಏಷ್ಯನ್ ಪೇಂಟ್ಸ್ ಸಮಾನವಾದ ಬಣ್ಣವನ್ನು ಕೂಡ ಮಾಡ್ತಾ ಇದ್ದಾರೆ. ಹೌದಾ? ಇದನ್ನು ಮಾಡೋದಕ್ಕೆ ಸುಮಾರು ಒಂದು 10-15 ಲಕ್ಷ ಬೇಕಾಗುತ್ತೆ. ಆ ಥರದ್ದನ್ನೆಲ್ಲ ಮಾಡಿ ನಾವು ಮಾರ್ಕೆಟಿಗೆ ಕೊಡೋದಾದರೆ ಕಂಪನಿ ಅಂತ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಸಗಣಿಯಿಂದ ಪೇಂಟ್? ಹೌದು. ಎಲ್ಲ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಟ್ರೆಂಡ್ ಅದು. ಅದನ್ನು ಬಳಸೋದ್ರಿಂದ ಏನಾಗತ್ತೆ ಅಂತ ಹೇಳಿದರೆ ಟೆಂಪ್ರೇಚರ್ ಬಾಕಿಯ ಬಣ್ಣದನ್ನು ಬಳಸೋದಕ್ಕಿಂತ 2% ಟೆಂಪ್ರೇಚರ್ ಡೌನ್ ಕಡಿಮೆ ಆಗ್ತದೆ ಅನ್ನೋ ಇದೆ. ಸದ್ಯದಲ್ಲೇ ನಮ್ಮ ಬಂಟ್ವಾಳದಲ್ಲಿ ಒಂದು ಈ ಘಟಕ ಪ್ರಾರಂಭ ಆಗ್ತಾ ಇದೆ ಬಣ್ಣದ. ವೈಜ್ಞಾನಿಕವಾಗಿ ಇದು ಆಗಲೇ ಸಾಬೀತಾಗಿರುವಂಥ ಸಂಗತಿ. ಓಕೆ. ನೀವು ಕಂಪ್ನಿ ಮೂಲಕನೂ ಮಾಡ್ಬೇಕನ್ನೋ ಉದ್ದೇಶ ಇದೆ? ಹೌದು ಹೌದು. ಓಕೆ, ಚೆನ್ನಾಗಿದೆ. ಆಮೇಲೆ ಮಲೆನಾಡು ಗಿಡ್ಡ ಅದೇನು ದನಗಳು ಇವಾಗ ತುಂಬ ಹಾಲು ಕಡಿಮೆ ಕೊಡುತ್ತೆ, ಅವು ಒದಿತಾವೆ, ಈ ಥರದ ಸ್ವಲ್ಪ ಅದಕ್ಕೆ ಒಂದು ಅಪಖ್ಯಾತಿ ಇದೆ. ಹೌದು. ಸೊ ಅದಕ್ಕೆ ನಮ್ಗೆ ಸರ್ಕಾರದ ನೀತಿಯನ್ನು ನಾನು ನಿಮ್ಗೆ ಹೇಳಿದೆ, ಇದನ್ನು ಡೆವಲಪ್ ಮಾಡೋದಕ್ಕೆ, ಬ್ರೀಡ್ ಡೆವಲಪ್ ಮಾಡೋದಕ್ಕೆ ಅಂತ. ಅದು ನಮ್ಮ ಉದ್ದೇಶ ಇದೆ. ನಮಗೆ ಸುಮಾರು 2ರಿಂದ 2.5 ಲೀಟ್ರ್ ಹಾಲು ಕೊಡೋ ಅಂಥ ಹಸುಗಳು ಕೂಡ ಇದ್ದಾವೆ ನಿಮ್ಮ ಹತ್ರ. ಅಂದ್ರೆ ರೈತರ ಹತ್ರ ಇದೆ. ನಾವು ಅದನ್ನು ಅಭ್ಯಾಸ ಮಾಡಿದ್ದೀವಿ, ಗಮನಿಸಿದ್ದೀವಿ. ನಾವು ಸರ್ಕಾರದ ಸಹಾಯವನ್ನು ಕಂಪನಿ ಮೂಲಕ ಪಡೆದು ಆ ಥರದ ಒಂದು ಡೆವಲಪ್ ಆದರೆ ತುಂಬ ಒಳ್ಳೆಯದು. ಅವು ತುಂಬ ಒಳ್ಳೆ ಸಾಧು ದನಗಳಿದ್ದಾವೆ. ಡೆವಲಪ್ ಆಗಬೇಕು. ಹೋರಿಗಳನ್ನು ಕೂಡ ನಿಮ್ಮ ಕಂಪನಿ ಮೂಲಕ ಮುಂದಿನ ದಿನದಲ್ಲಿ ಸಾಕುವಂಥ ಉದ್ದೇಶ ಇದೆ. ಆಮೇಲೆ ಈಗ ನೋಡಿ, ಕಂಪನಿ ಮಾಡಿದಾಗ ಅದರ ಮುಂಚೆನೇ ನಮಗೆ ಅದರ ಸುಳುವೆಲ್ಲ ಗೊತ್ತಾಗಿತ್ತು. ಈಗ ಮಂಡ್ಯ ಕಡೆ, ಮೈಸೂರು ಕಡೆ, ಈ ಕಡೆ ಎಲ್ಲ ತುಂಬ ಮಲೆನಾಡು ಗಿಡ್ಡ ಸಾಕೋದಕ್ಕೆ ಶುರು ಮಾಡಿದ್ದಾರೆ. ಹೌದು. ಹಾಗಾಗಿ ನಾವು ಅನೇಕ ರೈತರಿಂದ ಹಸುಗಳನ್ನು ಕೊಂಡು ಬೇಕಾದವರಿಗೆ ಮಾರಾಟ ಮಾಡ್ತಾ ಇದ್ದೀವಿ ಕಂಪನಿ ಮೂಲಕ. ಅದು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೋರಿನ ಸಾಕ್ತಾ ಇದ್ದೀರಾ? ನೀವು ಆಗ್ಲೇ ಹೇಳಿದ್ರಿ ಒಂದು ಮಾತು, ಹೋರಿ ಇದ್ರಷ್ಟೇ. ಏನಂದ್ರೆ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ಕೆಲವರು ನೀವು ದೊಡ್ಡ ದನ ಕೊಟ್ಬಿಟ್ರೆ ನಮ್ಮಲ್ಲಿ ಅದು ಅಡ್ಜಸ್ಟ್ ಆಗ್ತದೋ ಇಲ್ಲೋ ಹಿಂಗೆಲ್ಲ ಹೇಳ್ತಾರೆ. ಸೊ ಅವ್ರಿಗೆ ಏನು ಮಾಡ್ತೀವಿ ಅಂದರೆ, ಒಂದು 4-5 ಮಣಕಗಳು, ಒಂದು ಹೋರಿ ಜೋಡಿ ಮಾಡಿ ಕಳಿಸ್ತಾ ಇದ್ದೀವಿ. ಸೊ ಅವರಿಗೆ ಅಲ್ಲೇ ಅವುಗಳು ಬೆಳೀತವೆ, ಇವರು ಕೂಡ ಮುಟ್ಟಿ ತಟ್ಟಿ. ಯಾಕಂತೇಳಿದರೆ ಸಾಮಾನ್ಯವಾಗಿ ಮಲೆನಾಡು ಗಿಡ್ಡ ಹಸುಗಳು ಇವರು ಹೇಳಿದಾಗೆ ಮುಂದೆ ಬಂದರೆ ಹಾಯುವ, ಹಿಂದೆ ಬಂದರೆ ಒದಿಯುವ ಚಾಳಿ ಇರುವಂಥವೇ ಅಲ್ಲ ಅಂಥೇಳಿ ನಾನು ಹೇಳೋದಿಲ್ಲ. ಆದರೆ ಅದನ್ನು ನಾವು ಪಳಗಿಸಿದ್ರೆ, ಅಂದರೆ ಸಣ್ಣಕ್ಕಿದ್ದಾಗ ಅದನ್ನು ಮುಟ್ಟಿ ತಟ್ಟಿ ಅದನ್ನೆಲ್ಲ ಮಾಡಿದರೆ, ಅದ್ರ ಜೊತೆಗೆ ಪ್ರೀತಿ ಇದನ್ನು ಬೆಳೆಸ್ಕೊಂಡ್ಬಿಟ್ರೆ ಅವು ಕೂಡ ನಮಗೆ ಭಾಳ ಒಗ್ಕೊಡ್ತವೆ. ಸೊ ಆ ರೀತಿಯ ಒಂದು ಮನೋಭಾವನೆ ಬರಲಿಕ್ಕಾಗಿ ಏನು ಮಾಡ್ತಾ ಇದ್ದೀವಿ, ಮಣಕಗಳನ್ನು, ಆಯ್ದ ಮಣಕಗಳು ಮತ್ತೊಂದು ಹೋರಿಯನ್ನು ಆ ರೀತಿ ಅಪೇಕ್ಷೆ
ದೀಕ್ಷಿತರ ಮನೆಗೆ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ತುಂಬ ಜನ ಇವರು ಹೇಳಿದಾಗೆ ತುಂಬ ಜನ ಬಯಲುಸೀಮೆಯಿಂದ ಹಿಡಿದು ಎಲ್ಲ ಕಡೆಯಿಂದ ಈಗ ಬೆಂಗಳೂರಂಥ ಊರಿನಲ್ಲೂ ಕೂಡ ಮಲೆನಾಡು ಗಿಡ್ಡ ಹಸು ಬೇಕು ನಮಗೆ ಅನ್ನೋ ವಾಲಂಟಿಯರ್ ಇದು ಮಾಡ್ತಾ ಇದ್ದಾರೆ. ಅಂದರೆ ಇದು ನಾವು ಹೆಮ್ಮೆಯಿಂದ ಹೇಳೋದಲ್ಲ, ವೈಜ್ಞಾನಿಕವಾಗಿ ಡಾಕ್ಟರ್ KP ಸುರೇಶ್ ಅನ್ನೋರು ಸಂಶೋಧನೆ ಮಾಡಿದ್ದಾರೆ. ಈಗ ಲ್ಯಾಕ್ಟೋಫೆರಾ ಅನ್ನೋ ಒಂದು ಅಂಶ ಇರುತ್ತೆ ಹಾಲಲ್ಲಿ, ಅದು ದೇಸಿ ದನಗಳಲ್ಲೆಲ್ಲ ಸುಮಾರು 70-80 ಅಂಶಗಳಿರ್ತವೆ. ಮಲೆನಾಡು ಗಿಡ್ಡ ದನದಲ್ಲಿ 350ರವರೆಗಿದೆ, 340ರಿಂದ 350ರವರೆಗೆ. ಪ್ರಪಂಚದ ಯಾವ ಹಾಲಲ್ಲೂ ಇಲ್ಲ ಅಂತ ಇದು. ಸೊ ಅದಕ್ಕಾಗಿ ಅದರ ತುಪ್ಪಕ್ಕೆ ಅಷ್ಟು ಬೇಡಿಕೆ ಇದೆ. ಮತ್ತು ಅದ್ರ ಹಾಲನ್ನು ಕುಡಿದ್ರೆ ಎಲುಬುಗಳು ಗಟ್ಟಿ ಆಗ್ತವೆ, ಮಿದುಳು ಚುರುಕಾಗುತ್ತೆ, ಈ ಥರದ್ದೆಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಇದು ನಮ್ಮೂರಿಂದು ಅದಕ್ಕೆ ನಾವು ಹೊಗಳಬೇಕು ಅನ್ನೋ ಸಂಗತಿ ಅಲ್ಲ, ಇದು ವೈಜ್ಞಾನಿಕವಾದ ಅಂಶಗಳು. ನಮ್ಮ ರಾಧಾಕೃಷ್ಣ ಬಂದ್ಗದ್ದೆಯವರು ಹೇಳಿದ್ದಕ್ಕೆ ಒಂದು ಸಪೋರ್ಟಿವ್ ಆಗಿ ನಾನು ಹೇಳ್ತೇನೆ. ಮಲೆನಾಡು ಗಿಡ್ಡ ಏನು ಹಸುವಿನ ಈ ಬೇರೆ ಬೇರೆ ಬಣ್ಣದ ಹಸುಗಳಿವೆ, ಅದರಲ್ಲಿ ಕಪಿಲ ವರ್ಣ ಅಂದರೆ ಕೌಲು ಬಣ್ಣ, ಕಪಿಲ ವರ್ಣದ ದನ ಇದೆ. ಇದು ಇಡೀ ಗೋವಂಶದಲ್ಲೇ ಇಲ್ಲದೆ ಇರೋವಂಥದ್ದು, ಬರೀ ಮಲೆನಾಡು ಗಿಡ್ಡ ತಳಿಯಲ್ಲಿ ಮಾತ್ರ ಇರುವಂಥದ್ದು ಕಪಿಲ ವರ್ಣದ ದನ ಅಂತ. ಆ ಕಪಿಲ ವರ್ಣದ ದನದಲ್ಲೂ ಸುಮಾರು ಒಂದು 10 ಬಗೆ ಇದೆ, 8-10 ಬಗೆ ಇದೆ. ಹೇಗೆ ನಮಗಿದು ಗೊತ್ತಾಯಿತು ಅಂದರೆ, ನಾವು ಇದೇ ರೀತಿಯ ಪ್ರವಾಸದಲ್ಲಿದ್ದಾಗ ಉಪ್ಪಿನಂಗಡಿಯಲ್ಲಿ ಡಾಕ್ಟರ್ ಸುಪ್ರೀತ್ ಲೋಬೋ ಅಂಥೇಳಿ ಒಬ್ಬ ಭಾಳ ಪ್ರಸಿದ್ಧ ಆಯುರ್ವೇದ ವೈದ್ಯರಿದ್ದಾರೆ. ಅವರು ಈ ಕಪಿಲ ವರ್ಣದ ದನದ ಬಗ್ಗೆ ಅವ್ರು ಹೇಳ್ತಾಯಿದ್ರು. ಇದು ಎಷ್ಟು ತುಂಬ ಮನುಷ್ಯರ ಜೊತೆಗೆ ಹೊಂದಾಣಿಕೆ ಭಾವ ಇದೆ ಅಂತೇಳಿದರೆ, ಅದನ್ನು ನೀವು ಬಾಚಿ ತಪ್ಪಿಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿರೋ ಆಕಾಂಕ್ಷೆಗಳಿರ್ಬೋದು, ದುಗುಡ ಇರ್ಬೋದು, ಕಷ್ಟ ಇರ್ಬೋದು, ಸಂಕಷ್ಟ ಇರ್ಬೋದು ಅಂತ ಹೇಳ್ಕೊಂಡ್ಬಿಟ್ರೆ ಅದಕ್ಕೆ ಪರಿಹಾರ ಆಗ್ತದೆ ಅನ್ನೋದನ್ನು ಅವ್ರು ಹೇಳಿದರು. ಅಂದರೆ ಗೋ ಅಪ್ಪುಗೆ ಚಿಕಿತ್ಸೆ ಅನ್ನೋದೇ ಒಂದು ಚಿಕಿತ್ಸಾ ವಿಧಾನ. ಅದಕ್ಕೆ ಈ ಮಲೆನಾಡು ಗಿಡ್ಡದಲ್ಲಿ ಅದರಲ್ಲೂ ಕೂಡ ಈ ಕಪಿಲ ವರ್ಣದ ದನದಲ್ಲಿ ಬಹಳ ಇದೆ ಅದು ಅಂಥೇಳಿ ಒಂದು ಇದಿದೆ, ಮಾತಿದೆ. ಈವರೆಗೆ 2 ವರ್ಷದ ಹಾದಿ ಯಾವ ರೀತಿ ಇತ್ತು, ಏನೆಲ್ಲ ಸವಾಲುಗಳು ಎದುರಾದವು ರಾಧಾಕೃಷ್ಣ ಅವರೇ? ಸವಾಲುಗಳು ಮೊದಲು ಏನು ಒಂಥರ ಏನು ಸಾಧ್ಯ ಆಗುತ್ತೆ ಇದರಿಂದ ಅನ್ನೋದೇ ಒಂದು ಬರುತ್ತೆ. ಆಮೇಲೆ ಹೇಳಬೇಕಾಗತ್ತೆ, ನಾವು ಅವರಿಗೆಲ್ಲ ವಿಷಯಗಳನ್ನು ಹೇಳಿದಾಗ ಆವಾಗ ಅವರು ಒಪ್ತಾರೆ. ಭಾಳ ಸುಲಭವಾದ ಇದೇನಲ್ಲ ಇದು, ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಜನರಿಗೆ ಆಧುನಿಕತೆಯ ಒಂಥರ ಅದೇನೋ ಅದಕ್ಕೆ ಮಾರು ಹೋಗಿದ್ದಾರೆ. ಈ ಹಸುಗಳನ್ನು ಸಾಕ್ತಾರೆ ಅಂತಂದರೆ ಅವನಿಗೆ ಸ್ವಲ್ಪ ಬುದ್ಧಿ ಇಲ್ಲ, ಅವನು ತುಂಬ ಕಮರ್ಷಿಯಲ್ ಇಲ್ಲ ಅಂತ ಮಾತಾಡೋ ಅಂಥ ಸ್ಥಿತಿ ಇದೆ. ಆದರೆ ಆರೋಗ್ಯ ಹಾಳಾದಾಗ ಅಥವಾ ಅವ್ರ ಭೂಮಿ ಸ್ವಲ್ಪ ಹಾಳಾದಾಗ ಅದು ಫಲವತ್ತಾಗಬೇಕು, ಆರೋಗ್ಯ ಸುಧಾರಿಸ್ಬೇಕು ಅಂತಂದರೆ ಇದ್ರ ಸಾಕಾಣಿಗೆ ಬರಲೇಬೇಕು. ಇದು ಕೆಲವರಿಗೆ ಮನವರಿಕೆ ಆಗಿದೆ, ಅಂಥವ್ರು ಬರ್ತಾ ಇದ್ದಾರೆ. ಮತ್ತು ಹಳ್ಳಿಗಳಲ್ಲಿ ರೈತರು ಇದನ್ನು ಕಾಪಿಟ್ಕೊಂಡು ಬಂದಿದ್ದಾರೆ ಇದುವರೆಗೆ. ಅವು ಹಾಲು ಕೊಡದೇ ಇದ್ದರೂ ಅಡ್ಡಿಲ್ಲ, ನಮ್ಮ ಮನೇಲಿ ಒಂದು 8-10 ಆ ಥರದ ದನ ಇರಬೇಕು, ಮಲೆನಾಡು ಗಿಡ್ಡ ದನ ಇರಬೇಕು ಅನ್ನೋ ಭಾವನೆಯವರಿದ್ದಾರೆ. ಅದನ್ನು ನಾವು ಜಾಗೃತೆಗೊಳಿಸಬೇಕು ಮತ್ತು ಅದನ್ನು ಮಾರ್ಕೆಟ್ ಮಾಡೋದಕ್ಕೆ ಅವ್ರಿಗೆ ಯಾರಿಗೆ ಈಗ ಯಾವುದೇ ವಸ್ತು ಆದರೆ ಹಣ ಬರುತ್ತೆ ಅಂದರೆ ಸ್ವಲ್ಪ ಮನುಷ್ಯ ಚುರುಕಾಗ್ತಾನೆ. ನಾವು ಹಣ ಬರೋದನ್ನು ತೋರಿಸ್ಬೇಕು ಅಂದರೆ ಈ ಥರ ಕಂಪ್ನಿ ಬೇಕಾಗುತ್ತೆ ಇವತ್ತು. ಮಾರ್ಕೆಟಿಂಗ್ ನಾವು ಅದ್ರ ಬಗ್ಗೆ ಕೆಲಸ ಮಾಡಿದರೆ ರೈತರಿಗೆ ಅದರಿಂದ ಸ್ವಲ್ಪ ಆದಾಯ ಇದೆ ಅಂತ ಗೊತ್ತಾದರೆ ಆವಾಗ ತಾನಾಗಿ ಬೆಳವಣಿಗೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಕಂಪನಿ ನಿರ್ವಹಣೆಗೆ ಏನು ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಕಂಪನಿ ನಿರ್ವಹಣೆಗೆ ಸಾಗರದಲ್ಲಿ ಕಂಪ್ನಿ ಅಂದರೆ ಕಚೇರಿ ಒಂದು ಮಾರ್ಕೆಟಿಂಗ್ ಕೌಂಟ್ರ್ ಕೂಡ, ಸೇಲ್ಸ್ ಕೌಂಟ್ರ್ ಕೂಡ ಇಟ್ಟಿದ್ದೀವಿ. ಆಮೇಲೆ ಈ ಮಲೆನಾಡು ಗಿಡ್ಡ ಹಸುವಿನಿಂದ ಮಾಡಿರುವಂಥ ಜ್ಯೂಸು, ಶುದ್ಧ ಕಬ್ಬಿನ ಹಾಲು, ಐಸ್ ಕ್ರೀಮು ಆ ಥರ ಮಾಡಲಿಕ್ಕೆ ಒಂದು ಪಾರ್ಲರ್ ಮಾಡಿದ್ದೀವಿ. ಅದು ಹೆಂಗೆ ಮಾಡ್ತೀರಿ? ಅದು ಅಂದರೆ ಏನಂತ ಹೇಳಿದರೆ ನ್ಯಾಚುರಲ್ ಜ್ಯೂಸುಗಳು, ಓಕೆ, ಹಣ್ಣು, ಮಿಲ್ಕ್ ಶೇಕ್ ಅಂದರೆ ನಮ್ಮ ಮಲೆನಾಡು ಗಿಡ್ಡ ಹಸುವಿನ ಹಾಲನ್ನು ತಗೊಬಂದ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಡ್ತೀವಿ. ಅಂದರೆ ತಾವು ಹೇಳೋದು ಈ ಮಲೆನಾಡು ಗಿಡ್ಡ ಹಸುವಿನ ಗೊಬ್ಬರ ಹಾಕಿರುವಂತಹ ತೋಟದಿಂದ ಬೆಳೆದಂಥ ಹಣ್ಣು ಹಂಪಲುಗಳು ಮತ್ತು ಕಬ್ಬು ಅದೇ ಕಬ್ಬು, ಅದರಿಂದ ಜ್ಯೂಸ್ ಮಾಡಿಕೊಡ್ತೀವಿ. 365 ದಿನವೂ ಅಲ್ಲಿ ಕಬ್ಬಿನ ಹಾಲು ಸಿಗುತ್ತೆ. ಆ ರೀತಿ ಕಬ್ಬಿನ ಜ್ಯೂಸರ್ ಇಟ್ಟಿದ್ದೀವಿ. ಓಕೆ, ಅದನ್ನು ಮಾಡಿ ಫ್ರೆಶ್ ಜ್ಯೂಸ್ ಕೊಡ್ತೇವೆ. ಈ ವರ್ಷ ಅದೇ ಹಾಲನ್ನು ಬಳಸಿಬಿಟ್ಟು, ಮಲೆನಾಡು ಗಿಡ್ಡ ಹಾಲನ್ನು ಬಳಸಿಬಿಟ್ಟು ನಮ್ಮ ಅದೇ ಕೃಷಿ ಉತ್ಪನ್ನಗಳಿದೆ, ಹಣ್ಣು ಹಂಪಲುಗಳಿದೆ, ಮಲೆನಾಡು ಸೀಬೆಹಣ್ಣು ಇರ್ಬೋದು, ಅಂಜೂರ ಇರ್ಬೋದು, ಆ ಥರದನ್ನು ಆ ರೀತಿ ಮಿಲ್ಕ್ ಶೇಕ್ ಮಾಡಿಕೊಡ್ತೇವೆ. ತಂಬುಳಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕಂತ ಮಾಡಿದ್ದೇವೆ, ಇನ್ನು ಮುಂದಿನ ತಂಬುಳಿ ಇದು ಮಾಡ್ತೇವೆ. ಆಮೇಲೆ ಇದು ನಮ್ಮದು ಏನಪ್ಪ ಅಂದರೆ, ಈ ರೀತಿ ತಂಬುಳಿ ಕುಡಿಯೋಕ್ಕೆ ಬಂದಿರೋ ಕಸ್ಟಮರು ಒಳಗೆ ಬಂದು ಇನ್ನೇನಿದೆ, ಗವ್ಯೋತ್ಪನ್ನಗಳೇನಿದೆ, ಕೃಷಿ ಉತ್ಪನ್ನಗಳೇನಿದೆ, ಇದನ್ನು ತೊಗೊಂಡೋಗ್ಬೇಕು. ಅಂದರೆ ಈ ಆಫೀಸಿನ ನಿರ್ವಹಣಾ ವೆಚ್ಚ ಏನಿದೆ ಅದಷ್ಟು ಇದರಲ್ಲಿ ಸರಿದೂಗಿಸ್ಬೇಕು ಅನ್ನುವ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಮತ್ತು ಇವೆಲ್ಲ ಇದು ಮಾಡಲಿಕ್ಕೆ ನಮಗೆ ಚೈತನ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಭಾಳ ಹೆಲ್ಪ್ ಮಾಡಿದೆ.
ಎಷ್ಟು ಬಿಸ್ನೆಸ್ ಮಾಡಿದ್ದೀರಿ ಸರ್ ಇಲ್ಲಿವರೆಗೆ? ನಮ್ಮದು ಈಗ ತಿಂಗಳಿಗೆ 1 ಲಕ್ಷ ರೂಪಾಯಿ ಟರ್ನ್ ಓವರಿಗೆ ಬಂದಿದ್ದೀವಿ. ತಿಂಗಳಿಗೆ ಖರ್ಚು ಎಷ್ಟಿದೆ? ಖರ್ಚು ನಮಗೆ ಈಗ ಒಂದು ಆಫೀಸ್ ಎಕ್ಸ್ಪೆನ್ಸಸ್ಸು ನಮಗೊಂದು 35-40 ಸಾವಿರ ರೂಪಾಯಿ ಬರ್ತಾ ಇದೆ. 2 ವರ್ಷ ನಮಗೆ ಹ್ಯಾಂಡ್ ಹೋಲ್ಡಿಂಗ್ ಇದೆ ಸಂಸ್ಥೆಯಿಂದ. ಸೊ 2 ವರ್ಷದಲ್ಲಿ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಲ್ಲಬೇಕು ಅನ್ನುವ ಒಂದು ಗುರಿ ಹೊಂದಿದ್ದೀವಿ. ಅದಕ್ಕೆ ನಮಗೆ ಈ ಬದ್ರೀಶ್ ಅವರು ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಘಟಕವನ್ನು ನಮಗೆ ಜೋಡಿಸ್ತಾ ಇದ್ದಾರೆ. ಸೊ ಈ ಸೆಂಟ್ರಲ್ ಗೌರ್ಮೆಂಟಿನ ಏನು ಯೋಜನೆ ಇದೆ, ಸೊ ಈ ಮಣ್ಣು ಪರೀಕ್ಷಾ ಕೇಂದ್ರ ಘಟಕ ಜೋಡಿಸಿದ್ರು ಅಂತೇಳಿದರೆ ನಮಗೆ ಏನಂತೇಳಿದರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ, ನಮ್ಮ ಷೇರುದಾರರಿಗೆ ಅನುಕೂಲ ಆಗ್ತದೆ, ತನ್ಮೂಲಕ ನಾವು ಸಂಸ್ಥೆ ಬೆಳೀಲಿಕ್ಕೆ ಆದಾಯದ ಮೂಲಗಳು ಆಗ್ತದೆ. ಹಾಗಾಗಿ ನಮಗೊಂದು ಭರವಸೆ ಇದೆ, ಇನ್ನು 2 ವರ್ಷದಲ್ಲಿ ನಾವು ನಮ್ಮ ಸ್ವಂತ ಕಾಲ ಮೇಲೆ ಖಂಡಿತ ನಿಲ್ತೇವೆ. ಇವುಗಳನ್ನು ಮಾಡಿಬಿಟ್ಟು ಮಲೆನಾಡು ಗಿಡ್ಡ ಅನ್ನೋದು ಒಂದು ಇದು ಅಷ್ಟೇ. ಅಂದರೆ ಅದರ ಮೂಲಕ ನೀವೇನು ಮಾಡ್ತಾ ಇದ್ದೀರಾ, ಗ್ರಾಮೀಣ ಭಾಗದಲ್ಲಿ ಗೋ ಆಧಾರಿತ ಕೃಷಿಯನ್ನು ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಮತ್ತು ನಿಮ್ಮ ಉದ್ದೇಶ ಇರೋದು ಹಸುವಿನ ಉತ್ಪನ್ನದಿಂದ ಏನು ಕೃಷಿ ನಡೆಯುತ್ತಲ್ಲ, ಅಂದರೆ ಅದು ಸಾವಯವ ಕೃಷಿ ಅಂತಿರೋ ರಾಸಾಯನಿಕ ರಹಿತ ಕೃಷಿಯನ್ನು ಕೂಡ ತಾವು ಉತ್ತೇಜಿಸಬೇಕು ಅಂತಿದೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಮಗೆ ಗೊಬ್ಬರಕ್ಕೆ ತುಂಬ ಬೇಡಿಕೆ ಇದೆ. ಯಾಕೆಂದರೆ ಈಗ ಬಹಳಷ್ಟು ಜನ ಕೃಷಿಕರು ನಗರಗಳಲ್ಲಿ ವಾಸವಾಗಿದ್ದಾರೆ ಬೇರೆ ಬೇರೆ ಕಾರಣಗಳಿಗಾಗಿ. ಹಾಗಾಗಿ ಅವರಿಗೆಲ್ಲ ಹಸುಗಳನ್ನು ಸಾಕಿ ಗೊಬ್ಬರ ಉತ್ಪಾದನೆ ಮಾಡೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಅವರು ಗೊಬ್ಬರವನ್ನು ತುಂಬ ಬೇಡಿಕೆ ಇದೆ. ನಾವು ಕಂಪನಿಯಿಂದ ಒಳ್ಳೆ ರೀತಿಯ ಗೊಬ್ಬರವನ್ನು ಕೊಟ್ಟರೆ, ಆಮೇಲೆ ಈಗ ನಮ್ಮ ಭಾಗಗಳಲ್ಲಿ ಎಲೆ ಚುಕ್ಕಿ ರೋಗ, ಈ ಹಿಡಿಮುಂಡಿಗೆ ರೋಗ, ಅನೇಕ ರೋಗಗಳಿದ್ದಾವೆ. ಈ ರೋಗಗಳು ಅಡಿಕೆಗೆ ಎಲ್ಲದಕ್ಕೂ ಇದೆ. ಸೊ ಇದೆಲ್ಲದರ ನಿವಾರಣೆಗೆ ಈ ದೇಸಿ ದನದ ಗೊಬ್ಬರಗಳ ಬಳಕೆ ಒಂದು ಒಳ್ಳೆಯ ಮಾಧ್ಯಮ ಅಂತ ಇವತ್ತು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಜನರಿಗೂ ಗೊತ್ತಾಗ್ತಾ ಇದೆ. ತಾವು ಬೆರಣಿ ಬಗ್ಗೆ ಹೇಳಿದ್ರಿ, ಹೌದು ಅಲ್ವಾ? ಬೆರಣಿ ಹಿಂದೆಲ್ಲ ಉರುವಲಾಗಿ ಬಳಕೆ ಮಾಡ್ತಿದ್ರು. ಬೇರೆ ಉಪಯೋಗಗಳು ಇದೆಯಾ ಬೆರಣಿಗೆ? ಅಲ್ಲ, ಬೆರಣಿಯಿಂದ ನಾವು ಇವಾಗ ಹ್ಯೂಮಿಕ್ ಆ್ಯಸಿಡ್ ಅಂತದನ್ನು ಮಾಡೋದಕ್ಕೆ, ಅಂದರೆ ಗವ್ಯ ಆಧಾರಿತ ಹ್ಯೂಮಿಕ್ ಆ್ಯಸಿಡ್ ಇದೆ ನ್ಯಾಚುರಲ್, ಅದನ್ನು ಮಾಡೋದಕ್ಕೆ ಬೆರಣಿಯನ್ನು ಬಳಸ್ತಾರೆ. 2 ವರ್ಷ ಆಗಿರಬೇಕು ಬೆರಣಿ ಮಾಡಿ ಒಂದು. ಆಮೇಲೆ ಕರಿಭಸ್ಮ ಮತ್ತು ವಿಭೂತಿ ಮಾಡೋದಕ್ಕೆ ಬೆರಣಿ ಬೇಕೇ ಬೇಕು. ಬೆರಣಿ ತುಂಬ ಬೇಡಿಕೆ ಇರೋಂಥ ಒಂದು. ಆಮೇಲೆ ಹೋಮ ಹವನಾದಿಗಳಿಗೆ ಬೆರಣಿಯನ್ನು ಬಳಸ್ತಾರೆ. ಅದಕ್ಕಿಂತ ಒಂದು ಏನಂತ ಹೇಳಿದರೆ ಸರ್, ಈಗ ಕೇರಳದಲ್ಲಿ ಪ್ರಾರಂಭ ಆಗಿದೆ ಈ ಸಗಣಿಯನ್ನು ಡಿವಾಟ್ರಿಂಗ್ ಮಿಷನ್ ಅಂತ ಬರುತ್ತೆ. ಅಂತೇಳಿದರೆ ನಮ್ಮಲ್ಲಿ ಮಲೆನಾಡು ದೊಡ್ಡ ಸಮಸ್ಯೆ ಏನಂತೇಳಿ, ಮಳೆಗಾಲದಲ್ಲಿ ಸಗಣಿ ಏನಾಗ್ತದೆ, ನಾವು ತಿಪ್ಪೆಗುಂಡಿ ಹಾಕ್ತಾರೆ, ಅದು ತೊಳ್ಕೊಂಡು ಹೋಗ್ತದೆ, ಹೀಗೆಲ್ಲ ಆಗ್ತದೆ. ಏನಂತೇಳಿದರೆ ಡಿವಾಟ್ರಿಂಗ್ ಮಿಷನ್ನಲ್ಲಿ ನೀವು ಸಗಣಿಯನ್ನು ಹಾಕಿದರೆ ಆ ಸಗಣಿಯ ನೀರು ಪ್ರತ್ಯೇಕ ಆಗ್ತದೆ, ಅದು ಸಾಲಿಡ್ ಫಾರ್ಮೇಟಲ್ಲಿ ಬರುತ್ತೆ. ಸೊ ಅದನ್ನು ಏನು ಬೇಕಾದ ಅಚ್ಚು ಹಾಕಿಬಿಟ್ರೆ ನಮಗೆ ಅದನ್ನು ಕಟ್ಟಿಗೆ ರೂಪದಲ್ಲಿ ಅದನ್ನು ಬಳಕೆಗೆ ಮಾಡಲಿಕ್ಕೆ ಬರ್ತದೆ. ಮೇನಾಗಿ ನಮಗೆ ತಂದೂರಿ ರೊಟ್ಟಿ ಮಾಡುವ ಏನು ಇದಿದೆ ನಗರಗಳಲ್ಲಿ, ತಂದೂರಿ ಒಲೆಗಳು ಅದಕ್ಕೆ ಬೇಕು. ಅದಕ್ಕಿಂತ ಹೆಚ್ಚಿಗೆ ನೀವು ವಾರಣಾಸಿಯಲ್ಲಿ ಏನಂತೇಳಿದರೆ ಈ ಶವದಹನ ಮಾಡಲಿಕ್ಕೆ ಅವರು ಈ ಹಸುವಿನ ಕಟ್ಟಿಗೆಯನ್ನು ಬಳಸ್ತಾರೆ. ಅಂದರೆ ಬೆರಣಿಯ ಬದಲು ಕಟ್ಟಿಗೆ ಆಗಿದೆ, ಅದು ಇದ್ದಿಲಾಗಿದೆ, ಕಟ್ಟಿಗೆ ಆಗಿದೆ. ಆಗ ಬಳಸಿದರೆ ಒಂದು ಶ್ರೇಷ್ಠತೆಯ ಒಂದು ಭಾವನೆ ಬರ್ತದೆ. ಮತ್ತು ಟ್ರೆಡಿಷನಲ್ ಇರೋ ಅಂದರೆ ಪರಿಸರವನ್ನು ಬಾಧಕಗೊಳಿಸುವಂಥ ಉರುವಲನ್ನು ಕಂಟ್ರೋಲ್ ಮಾಡಿದ ಹಾಗೆ ಬಳಸೋದನ್ನು. ನೀವು ಕಾರ್ಬನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಅದನ್ನು ಇನ್ನೊಂಚೂರು ವಿಸ್ತಾರ ಮಾಡ್ಬೋದಾ? ಕರಿಭಸ್ಮ ನಮಗೆ ಇವಾಗ ಧೂಪ, ನಾನು ಹೇಳೋದಕ್ಕೆ ಮರ್ತಿದ್ದೆ, ಅದನ್ನು ಸಗಣಿಯ ಪೌಡರ್ ಬೇಕು. ಸಗಣಿಯ ಪೌಡರ್ ಮಾಡೋದಕ್ಕೆ ಮೊದಲು ನಾವು ಬೆರಣಿ ಮಾಡ್ಕೋಬೇಕು. ಬೆರಣಿ ಮಾಡಿ ಅದನ್ನು ಪೌಡರ್ ಮಾಡಿ, ಸಗಣಿ ಪೌಡರಿಂದ ಇವತ್ತು ಸಹಜವಾದ ಧೂಪಕ್ಕೆ ಅದನ್ನು ಬಳಸ್ತಾರೆ. ನಾನಾ ರೀತಿಯ ಧೂಪಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಆ ಧೂಪಕ್ಕೆ ನಾವು ಏನು ಕರಿಭಸ್ಮ ಹೇಳಿದ ಕಾರ್ಬನ್ ಹಾಕಿದಾಗ ಅದರ ಉರಿಯುವ ಶಕ್ತಿ ಜಾಸ್ತಿ ಆಗುತ್ತೆ, ಅದಕ್ಕೂ ಕೂಡ ಬೇಕಾಗುತ್ತೆ. ಅಲ್ಲ, ಸೋಪ್ ಮಾಡ್ತೀವಿ, ಅದರಿಂದ ಕರಿಭಸ್ಮವನ್ನು ಹಾಕ್ಬಿಟ್ಟು ಕಾರ್ಬನ್ ಚಾರ್ಕೋಲ್ ಸೋಪ್ ಅಂತ ಹೇಳಿದ್ವಿ, ಅದು ಮಾಡ್ತೀವಿ. ಏನು ವಿಶೇಷ ಚಾರ್ಕೋಲ್ ಸೋಪದ ವಿಶೇಷ ಏನಂದರೆ, ನಾವು ಶುದ್ಧವಾದ ಕೊಬ್ಬರಿ ಎಣ್ಣೆ ಮತ್ತು ಕಾಸ್ಟಿಕ್ ಸೋಡಾ ಮತ್ತು ಈ ಕರಿಭಸ್ಮ ಹಾಕೋದ್ರಿಂದ ಅನೇಕ ಚರ್ಮ ರೋಗಗಳು ಅದರಿಂದ ಗುಣ ಆಗಿರೋದು ಕಂಡು ಬಂದಿದೆ. ಮಹಿಳೆಯರಿಗಂತೂ ಅವರ ತಲೆ ಹೊಟ್ಟು ನಿವಾರಣೆಯಾಗಿದ್ದು ನಮಗೆ ಸ್ಕಿನ್ ಟೆಕ್ಸ್ಚರೇ ಚೇಂಜ್ ಆಗ್ತದೆ. ಹೌದಾ? ಆಗ್ತದೆ. ಆಮೇಲೆ ದಂತಮಂಜನ, ಅದನ್ನು ಪೌಡ್ರು ಹಲ್ಲು ಉಜ್ಜುವ ಪುಡಿಯಾಗಿ ಕೂಡ ಅದನ್ನು ಬಳಸ್ತೀವಿ. ಇದ್ರ ಜೊತೆಗೆ ನಾವು ಈ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಈಗೆಲ್ಲ POP ಜಮಾನ ಬಂದಿದೆ. ಸೊ ಏನಂದರೆ ಈ ಸಗಣಿ ಮತ್ತು ಮಣ್ಣನ್ನು ಬೆರೆಸಿ ಬಿಟ್ಬಿಟ್ಟು ನಾವು ಗೌರಿ ಗಣೇಶನ ವಿಗ್ರಹ ಮಾಡಿಸ್ತೇವೆ. ಅದಕ್ಕೆ ಏನು ಮಾಡ್ತೇವೆ,
ಅದರ ಜೊತೆಗೆ ಈ ನಮ್ಮ ನೆಲಮೂಲದ ಬೀಜಗಳನ್ನು ಕೂಡ ಸೇರಿಸಿರ್ತೀವಿ. ಸೊ ಅದನ್ನು ವಿಸರ್ಜನೆ ಮಾಡುವಾಗ ಅವರು ಅಲ್ಲಿ ಅದು ಗಿಡಗಳಾಗಿ ಇದು ಬಂದುಬಿಡ್ತದೆ, ಪರಿಸರಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ. ಆಮೇಲೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಈ ಗೋಮಯ ಮತ್ತು ಮಣ್ಣನ್ನು ಬಳಸಿಬಿಟ್ಟು ನಾವು ಹಣತೆಯನ್ನು ಮಾಡ್ತೇವೆ. ಸೊ ಹಣತೆಯನ್ನು ಮಾಡಿಬಿಟ್ಟು ಇದನ್ನು ಇಡೀ ನಮ್ಮಲ್ಲಿ ಇಡೀ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಡ್ತಾರೆ ಸಂಜೆ, ಪ್ರತಿ ಸಂಜೆ. ಸೊ ಆಯಾ ಊರಿನವ್ರನ್ನ ಒಳಗೊಂಡು ಅಲ್ಲಿ ಈ ಗೋಕಾರ್ತಿಕ ಅಂತ ಮಾಡ್ತೇವೆ, ಅಂದರೆ ದೀಪಾವಳಿ ಸಂದರ್ಭದಲ್ಲಿ. ಹಾಗೆ ಈ ರೀತಿ ಎಲ್ಲೆಲ್ಲಿ ಇದನ್ನು ನಾವು ಜನರು ಬಳಸಲಿಕ್ಕೆ ಸಾಧ್ಯ ಇದೆ ಅಲ್ಲ ಎಲ್ಲವನ್ನು ನಾವು ಇದನ್ನು ತೋರಿಸ್ತಾ ಇದ್ದೇವೆ. ಓಕೆ, ಈ ಪೇಂಟ್ ಬಗ್ಗೆ ಇನ್ನೊಂದು ಸ್ವಲ್ಪ ವಿಸ್ತರಿಸಿ ರಾಧಾಕೃಷ್ಣ ಅವರೇ. ಈಗಾಗಲೇ ಅವ್ರು ಹೇಳಿದರು, ಈ ಬಣ್ಣವನ್ನು ಗೋ ಸಗಣಿಯಿಂದ ಬಳಸುವ ಬಣ್ಣದಿಂದ ಸುಮಾರು ಒಂದು 2 ಸೆಂಟಿಗ್ರೇಡ್ ಕಡಿಮೆ ಆಗುತ್ತೆ ಅಂತ. ಆಮೇಲೆ ನೋಡಲಿಕ್ಕೆ ಕೂಡ ಅದು ತುಂಬ ಚೆನ್ನಾಗಿರುತ್ತೆ. ತಾವು ನೋಡಿದ್ದೀರಾ ಅದನ್ನು ಬಳಸಿರೋ? ನಾನು ಬಳಸಿರೋದನ್ನು ನೋಡಿದ್ದೀನಿ. ಆಮೇಲೆ ನಮ್ಮ ಮಾನ್ಯ ಕೇಂದ್ರ ಮಂತ್ರಿಗಳ ಗಡ್ಕರಿ ಅವರು ತಮ್ಮ ಕಚೇರಿಗೆ ಅದನ್ನು ಬಳಸಿದ್ದಾರೆ ಅಂತ ಯೂಟ್ಯೂಬಲ್ಲಿ ನೋಡಿದ್ದೆ ನಾನು. ಸರಿ. ನಾವು ಸದ್ಯದಲ್ಲೇ ಕನ್ನೇರಿಗೆ ಹೋಗೋರಿದ್ದೀವಿ. ಮಹಾರಾಷ್ಟ್ರದಲ್ಲಿ ಇದೊಂದು ಉದ್ಯಮ, ಬಹಳ ದೊಡ್ಡ ಉದ್ಯಮ. ಅದಲ್ಲದೆ ತೀರ್ಥಹಳ್ಳಿ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲೂ ಅಲ್ಲಲ್ಲಿ ಆಸಕ್ತರು ಕಮರ್ಷಿಯಲ್ ಬ್ರ್ಯಾಂಡ್ನಲ್ಲಿ ಬಂದಿದೆ ಇದು. ಹೌದು, ಬ್ರ್ಯಾಂಡ್ನಲ್ಲಿ ಸಿಗ್ತದೆ, ದೊಡ್ಡ ಸದ್ಯದಲ್ಲೇ ದೊಡ್ಡ ಸಿಗ್ತದೆ. ಆನ್ ಡಿಮ್ಯಾಂಡ್ ನೀವು ತರಿಸ್ಕೊಳ್ಬೋದು. ಅಂದರೆ ಈ ಕೆಮಿಕಲ್ ಆಧಾರಿತ ಬಣ್ಣಗಳಲ್ಲಿ ಏನೇನು ಇದಿದೆ ಅದೆಲ್ಲವೂ ಇದರಲ್ಲಿ ನೈಸರ್ಗಿಕವಾಗಿ ಸಿಗ್ತದೆ. ಮುಂಚೆ ಎಲ್ಲ ಮನೆಯಲ್ಲಿ ಸಗಣಿ ಸಾರಿಸಿದ ನೆಲವೇ ಇರ್ತದೆ, ಸಗಣಿ ಸಾರಿಸಿದ ನೆಲ. ಆಮೇಲೆ ಮಲೆನಾಡಲ್ಲಿ ಗೋಡೆಗೂ ಸಗಣಿ ಸಾರಿಸಿ ಅದರಲ್ಲಿ ನಾವು ಹಸೆ ಚಿತ್ರ ನಾವು ಅದನ್ನು ಮಾಡ್ತೀವಿ. ಈಗೇನಂತ ಹೇಳಿದರೆ ಈ ಸಗಣಿಯನ್ನು ಗೋಡೆಗೆ ಸಗಣಿಯನ್ನು ಬಳಸಿಬಿಟ್ಟು ಅದರಲ್ಲಿ ಹಸೆ ಚಿತ್ರ, ಇವರು ಹಸೆ ಚಿತ್ರದ ಪರಿಣಿತರು, ಬಹಳ ದೊಡ್ಡ ಪರಿಣಿತರು, ಹಸೆ ಚಿತ್ರ ಕಲಾವಿದರು. ಸಗಣಿಯನ್ನು ಒಂದು ಬಣ್ಣವಾಗಿ ಹಿಂದೆ ಬಳಸಿದ್ದಾರೆ. ಸಗಣಿ ಆಮೇಲೆ ಅವೆಲ್ಲ ನೈಸರ್ಗಿಕವಾದ ಬಣ್ಣಗಳೇ, ಜೇಡಿ ಮಣ್ಣು, ಕೆಮ್ಮಣ್ಣು, ಸುಣ್ಣ, ಈ ಥರದ್ದು. ಸಗಣಿ ಮೊದಲಿಂದನೂ ಒಂದು ಬಣ್ಣವಾಗಿ. ಆಮೇಲೆ ಮನೆಯ ಶುದ್ಧತೆಗೆ ನೆಲ ಬಳಸೋದು ನೀವು ಹೇಳಿದಾಗ ಅದೆಲ್ಲ ಇದೆ. ಈಗ ಸ್ವಲ್ಪ ಅದು ಆಧುನಿಕ ಸ್ಪರ್ಶದ ಜೊತೆ ಬರೆದಿರೋದ್ರಿಂದ ನೀವು ಒಂದು ಹಸೆ ಚಿತ್ರದ ಒಂದು ಮನೆ ನೀವು ಮಾಡಿದ್ದೀರಿ ಅಂತ ಹೇಳಿದರೆ ಅದು ನಿಮಗೊಂದು ಹೆಮ್ಮೆ ವಿಚಾರ, ನಿಮ್ಗೊಂದು ಸ್ಟೇಟಸ್ ಕೊಡುತ್ತೆ. ನಿಜ. ಈಗ ನಿಮ್ಮ ಒಂದು ಕಂಪನಿ ಈಗ ಏನಾಗಿದೆ ಅಂತಂದರೆ ಈ ಜನರ ಒಂದು ಭಾವನೆಗಳನ್ನು ಉದ್ದೀಪಿಸೋದಕ್ಕೆ ನೆರವಾಗಿದೆ ಅಂತ. ಬಹುಶಃ ಈ ಕಂಪ್ನಿ ಇರಲಿಲ್ಲ ಅಂದಿದ್ರೆ ನೀವು ಇಷ್ಟೊಂದು ಚಟುವಟಿಕೆ ಮಾಡೋಕ್ಕಾಗ್ತಿರ್ಲಿಲ್ವಾ? ಇಲ್ಲ, ಖಂಡಿತ ಇಲ್ಲ. ನಾವು ವೈಯಕ್ತಿಕ ನೆಲೆಯಲ್ಲಿ ಮಾಡ್ಕೊಳ್ತಾ ಇದ್ವೇನೋ, ಆದರೆ ಸಾಂಘಿಕವಾಗಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಓಕೆ, ಅದು ಜಾಗೃತಿ ಉಂಟಾಗೋದಕ್ಕೆ ಕಂಪನಿ ತುಂಬ ಕೆಲಸ ಮಾಡುತ್ತೆ. ಓಕೆ ಸರ್, ಈಗ ನೀವೇನೋ ಕಂಪ್ನಿಯ ಮುಂಚೂಣಿಯಲ್ಲಿರೋರು, ನಿಮಗೆ ಆಸಕ್ತಿ ಇದೆ, ನೀವು ಮಾಡ್ತೀರಾ. ನಿಮ್ಮ 500 ಜನ ಸದಸ್ಯರ ಬಗ್ಗೆ ಹೇಳಿ, ಅವರ ಇನ್ವಾಲ್ವ್ಮೆಂಟ್ ಯಾವ ಥರ ಇದೆ? 500 ಜನರಲ್ಲಿ ನಮಗೊಂದು 50% ಜನ ಈಗ ಆಸಕ್ತರಿದ್ದಾರೆ. ಇನ್ನು 50 ಜನರು ಹಂಗೆ ಹೇಳಬಾರ್ದು, ಕೆಲವು ಜನ ಅವರನ್ನು ನಾವು ಸ್ವಲ್ಪ ಜಾಗೃತಗೊಳಿಸಬೇಕಾಗತ್ತೆ. ಈ ನ್ಯೂಟ್ರಲ್ ಆಗಿರೋರು ಇದ್ದಾರೆ, ಈ ಥರದ್ದೆಲ್ಲ ಸಿಕ್ಕರೆ ನಮಗೆ ಸಂತೋಷ ಅಂತ. ಕಂಪನಿಯಿಂದ ಅದು ಸಿಗೋಕ್ಕೆ ಸಾಧ್ಯತೆ. ಭವಿಷ್ಯದ ಯೋಜನೆಗಳೇನು ತಮ್ಮದು? ಭವಿಷ್ಯದ ಯೋಜನೆ ಅಂತ ಹೇಳಿದರೆ, ಒಂದು ನಮ್ಮದೇ ಬ್ರ್ಯಾಂಡಿನ ಗೊಬ್ಬರವನ್ನು ಕೊಡುವಂಥದ್ದು. ಓಕೆ, ಬಹಳ ದೊಡ್ಡ, ನಮಗೆ ತುಂಬ ಆದಾಯಕ್ಕೆ ಕಂಪನಿ ತನ್ನ ಕಾಲ ಮೇಲೆ ನಿಲ್ಲಲಿಕ್ಕೆ, ತುಂಬ ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ ದೊಡ್ಡ ಇದಂದರೆ ನಮಗೆ ಗೊಬ್ಬರ. ಅಂದರೆ ಸಾಂಪ್ರದಾಯಿಕವಾಗಿ ಮಾಡಿರುವಂಥ ಗೊಬ್ಬರ. ಅದನ್ನು ಅಂದರೆ ಗ್ರ್ಯಾನ್ಯುಲರ್ ಫಾರ್ಮಲ್ಲಿ ಮತ್ತು ಲಿಕ್ವಿಡ್ ಫಾರ್ಮೇಟಲ್ಲಿ ಕೊಡೋ ಕೆಲಸವನ್ನು ನಾವು ಮುಂದಿನ ವರ್ಷ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ನಾವು ವೇಸ್ಟ್ ಡಿಕಂಪೋಸರ್ ಮತ್ತು ಗಾರ್ಡನ್ ಮಿಕ್ಸರ್ ಅಂತ ಶುರು ಮಾಡಿದ್ದೀವಿ. ಆಮೇಲೆ ಇವರು ಏನು ಹೇಳಿದ್ದಾರೆ, ಸಗಣಿ ಪುಡಿಯನ್ನು ಮಾಡಿಕೊಟ್ರೆ ಭಾಳ ದೊಡ್ಡ ಒಂದು ಮಾರ್ಕೆಟ್. ಅದನ್ನು ಗೊಬ್ಬರವಾಗಿ ಬಳಸ್ಬೋದು, ಗೋಮಯವಾಗಿ ಬಳಸ್ಕೊಳ್ಬೋದು. ಬೆಂಗಳೂರಂಥ ಊರುಗಳಲ್ಲಿ ಬೆಂಗಳೂರಂಥ ಊರೇನು, ಸಾಗರದಲ್ಲೇ ಎಷ್ಟೋ ಪೇಟೆಯ ಮನೆ ಇರ್ಬೋದು, ಹಳ್ಳಿ ಮನೆಗಳಲ್ಲಿ ಗೋಮಯ ಬೇಕಂದರೆ ಸಿಗದೇ ಇರೋ ದಿನಗಳಿದೆ. ಸೊ ನಾವು ಇನ್ಸ್ಟೆಂಟ್ ಪೌಡ್ರನ್ನ ಕೊಡ್ತೇವೆ ಅವರಿಗೆ. ಸೊ ಅದನ್ನು ಅವರು ಗೋಮಯದ ರೂಪದಲ್ಲಿ ಬಳಸ್ಬೋದು, ಅದಕ್ಕೂ ಒಳ್ಳೆಯ ಇದೆ. ಐಸ್ ಕ್ರೀಮ್ ಇದೆಯಲ್ಲ, ಐಸ್ ಕ್ರೀಮಿಗೆ ಬಹಳ ಒಳ್ಳೆಯ ಈಗಿನ ಇದಲ್ಲ, ಗೊತ್ತಲ್ಲ ಹೇಗೆ. ಸೊ ಐಸ್ ಕ್ರೀಮನ್ನು ನಾವು ಮಾಡಲಿಕ್ಕೆ ಇದು ಮಾಡಿದ್ದೀವಿ. ಮತ್ತು ಎಲ್ಲ ರೀತಿಯಾದಂಥ ಸಾವಯವ ಸ್ವದೇಶಿ ಏನು ಇರುವಂಥ ಒಂದು ಪದಾರ್ಥಗಳು ನಾವು ಮಾಡ್ತಾಯಿದ್ದೀವಿ. ಇದನ್ನು ನಾವು ಅಂದರೆ ಕಾರ್ಪೊರೇಟ್ ಕಂಪನಿಗಳ ಥರವೇ ಯೋಚನೆ ಮಾಡಿಬಿಟ್ಟು ಇದನ್ನು ಗ್ರಾಹಕರಿಗೆ ತಲುಪಿಸೋ ಕೆಲಸ ಮಾಡಬೇಕಂತ ಮಾಡಿದ್ದೀವಿ. ಸೊ ಖಂಡಿತ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಇನ್ನು 1 ವರ್ಷದಲ್ಲಿ, ಅಂದರೆ 2 ವರ್ಷದ ನಾವೇನು ಗುರಿ ಹಾಕ್ಕೊಂಡಿದ್ದೀವಿ, ಇನ್ನು 1 ವರ್ಷದಲ್ಲಿ ಕಂಪನಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತದೆ. ಸಾಕಷ್ಟು ಜನರಿಗೆ ಉದ್ಯೋಗ ಅವಕಾಶ ಕೊಡ್ತದೆ. ಷೇರುದಾರರಿಗೆ ಅವರಿಗೆ ಜಸ್ಟಿಫಿಕೇಷನ್ ಕೊಡ್ತದೆ. ಎಷ್ಟೋ ಜನ ನಾವು ಷೇರು ಕೇಳೋಕ್ಕೆ ಹೋದಾಗ ನಾಗೇಂದ್ರ ಸಾಗರ್ ಮುಖ ನೋಡಿಯೋ, ರಾಧಾಕೃಷ್ಣ ಬಂದ್ಗದ್ದೆ ಅವ್ರ ಮುಖ ನೋಡಿಯೋ ಕೊಟ್ಟವರಿದ್ದಾರೆ, ಏನೋ ಹೋಗ್ಲಿ ತಗ ಅಂತೇಳಿ. ನಮ್ಗೆ ಅದು ಬೇಡ, ಅವರಿಗೂ ಕೂಡ ಜಸ್ಟಿಫಿಕೇಷನ್ ಕೊಡಬೇಕು, ಅವರು ಕೂಡ ಮೇನ್ ಸ್ಟ್ರೀಮಿಗೆ ಬರಬೇಕು. ಹೇಳಿ ರಾಧಾಕೃಷ್ಣ, ನಿಮ್ಮ ಕನಸುಗಳೇನು?
ಅಲ್ಲ, ಈಗ ನಾಗೇಂದ್ರ ಸಾಗರ್ ಹೇಳಿದ ಕನಸುಗಳ ಜೊತೆಗೆ ನಮ್ಗದೇ ಸಗಣಿಯ ಬಣ್ಣ ಬರಬೇಕು ಮಾರ್ಕೆಟ್ಗೆ, ಒಳ್ಳೆ ತುಪ್ಪ ಸಿಗಬೇಕು ನಮ್ಮ ಗ್ರಾಹಕರಿಗೆ, ಈ ಥರದ ಅಂಶಗಳೆಲ್ಲ ಇದೆ. ಮತ್ತೆ ಹಾಲು ಕೇಳ್ತಾ ಇದ್ದಾರೆ ಈಗ ಅಲ್ವಾ? ಹಾಲನ್ನು ಹೇಗೆ ನಾವು ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಈಗ ನಾವು ಶುರು ಮಾಡಿದಾಗ ಅದಕ್ಕೆ ಸವಾಲುಗಳು ಬರುತ್ತೆ, ಆಮೇಲೆ ಬೇಡಿಕೆಗಳು ಬರುತ್ತೆ. ಅದನ್ನು ಕೂತು ಚರ್ಚೆ ಮಾಡಿ ಒಳ್ಳೆಯ ಆಹಾರವನ್ನು ಕೊಡಬೇಕು ನಮ್ಮ ಕಂಪನಿಯ ಮೂಲಕ. ಮತ್ತು ಮಲೆನಾಡು ಗಿಡ್ಡ ಹೇಗೆ ಅದು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ ಅನ್ನೋ ದಾರಿಗಳನ್ನು ಹುಡುಕ್ಬೇಕು ನಾವು. ಓಕೆ, ಭಾಳ ಸಂತೋಷ ಸರ್. ಯಾಕೆಂದರೆ ಬಹಳ ವಿಭಿನ್ನವಾದ ವಿಶಿಷ್ಟವಾದ ಕಲ್ಪನೆಯಲ್ಲಿ ಹುಟ್ಟಿಕೊಂಡಂತಹ ಕಂಪನಿ ತಮ್ಮದು. ಆಲೋಚನೆಗಳು ಚೆನ್ನಾಗಿದ್ದಾವೆ, ಮಾರ್ಗ ಕಠಿಣವಾಗಿದೆ, ಆದರೆ ಸಾಧಿಸುವಂತಹ ಮನೋಬಲ ತಮ್ಮಲ್ಲಿದೆ. ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ರಾಧಾಕೃಷ್ಣ ಅವರೇ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಆಯಿತು. ನನ್ನ ಮೊಬೈಲ್ ಸಂಖ್ಯೆ 9481687658. ಇನ್ನೊಮ್ಮೆ ಹೇಳ್ತೀರಾ? 9481687658. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9481687658. ನಾಗೇಂದ್ರ ಸಾಗರ್ ಅವರೇ ತಮ್ಮ ಮೊಬೈಲ್ ಸಂಖ್ಯೆ? ನನ್ನ ಮೊಬೈಲ್ ನಂಬರ್ 8147299353. ಇನ್ನೊಮ್ಮೆ 8147299353. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 8147299353. ಒಳ್ಳೆಯದು. ರಾಧಾಕೃಷ್ಣ ಬಂದಗದ್ದೆ ಅವರೇ ಹಾಗೆ ನಾಗೇಂದ್ರ ಸಾಗರ್ ಅವರೇ ಇದುವರೆಗೂ ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ. ಅವಕಾಶ ಕೊಟ್ಟ ಮೈಸೂರು ಆಕಾಶವಾಣಿಗೆ ನಮ್ಮ ಧನ್ಯವಾದಗಳು. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಸ್ಥಳೀಯ ತಳಿರಾಸುಗಳ ಸಂರಕ್ಷಣೆಯನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಸಾಗರದ ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ನಾಗೇಂದ್ರ ಸಾಗರ್ ಮತ್ತು ಸಂಯೋಜಕರಾದ ಬಂದೇಗದ್ದೆ ರಾಧಾಕೃಷ್ಣ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ಮುನ್ನಡೆಸುವುದು ಹೇಗೆ ಈ ಕುರಿತು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬಿಟಿ ಬದ್ರೀಶ್ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.